ಇದನ್ನೆಲ್ಲ ಈ ಸೂತ್ರಗಳನ್ನ ಮುಗಿಸೋದಿಕ್ಕೆ ಅರ್ಧ ಗಂಟೆ ಸಾಕು. ಇಡೀ ಕೈವಲ್ಯ ಪದದಲ್ಲಿ ಅರ್ಧ ಗಂಟೆಗೆ ಅದ್ರದ್ದು ಅರ್ಥ ಹೇಳಿ ಅದ್ ಏನ್ ವಿವರಣೆ ಮಾಡಿ ಹೇಳ್ಬೋದು, ಅರ್ಧ ಗಂಟೆಗೆ ಹೇಳ್ಬೋದು. ಆದ್ರೆ ಇದು ಒಂದೊಂದೇ ಲೈನನ್ನೇ ನಮ್ಮ ಅನುಭವಕ್ಕೆ ಬರ್ಬೇಕು. ನಿಜಗುಣ ಶಿವಯೋಗೀಶ್ವರರಾಗ್ಲಿ, ಎಲ್ಲಾ ಮಹಾತ್ಮರಾಗ್ಲಿ, ಎಲ್ಲಾರ ಉಪದೇಶಗಳಾಗ್ಲಿ, ಅವೆಲ್ಲವೂ ಇರೋದು ನನ್ನ ಅನುಭವದಕ್ಕೆ ಬರೋದಿಕ್ಕೆ. ಅದನ್ನ ನಾನ್ ಬಾಯಟ್ ಮಾಡೋದು ಮೊದಲನೇದು. ಆದ್ರೆ ಅದು ಮನನಕ್ ಬರ್ಬೇಕು, ಅದು ಚಿಂತನ ಬರ್ಬೇಕು. ಆಗ ಅದ್ರದ್ದು ಉಪಯೋಗ ಹೊರ್ತು ನಾನು ಅದನ್ನ ಹೇಳಿ ಅದ್ರದ್ದು ಅರ್ಥ ಮಾಡಿ ಅದನ್ನ ವಿವರಣೆ ಮಾಡೋದ್ರಿಂದ ಅದರಿಂದ ಏನೂ ಆಗೋದಿಲ್ಲ. ಯಾವಾಗ ನನಗೆ ಅನುಭವ ಬರ್ಬೇಕು ನಾನು ಬ್ರಹ್ಮ ವಸ್ತು ಅಂತ, ಆಗ ಶ್ರವಣದ ಫಲ, ಆಗ ಮನನ ಫಲ, ಆಗ ಗುರುವಿನ ಸಂಘ, ಗುರುಗಳ ಮಹಾತ್ಮರ ಸಂಘ, ಶ್ರವಣ ಮಾಡಿದರ ಫಲ ಏನು ಅಂದ್ರೆ ನನ್ನ ದೇಹದಿಂದ ನಾನು ಬೇರೆ, ನಾನು ಪ್ರತ್ಯೇಕ ಅಂತ ನನಗೆ ಅನಿಸ್ಬೇಕು. ಹೇಗೆ ಇದನ್ನ ಇದು ಒಂದೇ ಸರಿಗೆ ಬರೋದಿಲ್ಲ. ಬ್ರಹ್ಮಜ್ಞಾನ ಎಷ್ಟು ಸುಲಭವೋ ಅಷ್ಟೇ ಕಠಿಣ. ಇಡೀ ಜಗತ್ತಿನಲ್ಲಿ ಎಲ್ಲವೂ ಸಾಧಿಸ್ಬೋದು, ಆದ್ರೆ ಬ್ರಹ್ಮಜ್ಞಾನ ಒಂದಾಗೋದಿಲ್ಲ. ಯಾಕೆಂದ್ರೆ ನಾನು ಜೀವ ವ್ಯಕ್ತಿ ಅಂತ ಏನಿದ್ದೀನಿ ನನ್ನನ್ನು ನಾನು ಯಾವಾಗ್ಲೂ ಕಳ್ಕೊಳಕ್ ಇಷ್ಟಪಡೋದಿಲ್ಲ. ಈ ಶಬ್ದಗಳನ್ನ ಇವುಗಳನ್ನೆಲ್ಲ ಅರ್ಥ ಮಾಡ್ತಾ ಹೋಗ್ತೀನಿ, ಆದ್ರೆ ಅನುಭವದ ಕಡೆನೆ ಲಕ್ಷ್ಯ ಬಿಟ್ಬಿಡ್ತೀನಿ. ಅನುಭವ ಹೇಳಕ್ ಬಿಡ್ತೀನಿ, ಅದ್ರದ್ದು ಅರ್ಥ ಮಾಡ್ತಾ ಹೋಗ್ಬಿಡ್ತೀನಿ. ಹಾಗಾಗಿ ಎಲ್ಲವೂ ಮಹಾತ್ಮರ. ಯಾಕೆ ಎಲ್ಲರೂ ನಾವು ಬ್ರಹ್ಮಜ್ಞಾನಿಗಳು ಯಾಕೆ ಆಗೋದಿಲ್ಲ? ಎಲ್ಲೋ ಒಬ್ರು ಅಪರೂಪಕ್ಕೆಲ್ಲ ಯಾಕೆ ಆಗ್ತಾರೆ ಅಂತಂದ್ರೆ ಈ ರೀತಿ ಮಾಯೆ ನಮ್ಮನ್ನ ಮಾಡಿಸುತ್ತೆ. ಇವುಗಳ ಶಬ್ದಗಳನ್ನ ಇವುಗಳನ್ನ ಅರ್ಥಗಳನ್ನ ಮಾಡ್ತಾ ಶಬ್ದಾರಣ್ಯ ಮಹಾ ಇವರು ಶಂಕರಾಚಾರ್ಯರು ಹೇಳ್ತಾರಲ್ಲ, ಅದೊಂದು ದೊಡ್ಡ ಜಾಲ, ಶಬ್ದ ಜಾಲ. ಈ ಶಬ್ದಗಳಿಗೆ ಇದೇ ಅರ್ಥ. ಎಚ್ಚರ, ಜಾಗ್ರತ್, ಸ್ವಪ್ನ, ಈ ರೀತಿ ಅವುಗಳಿಗೆ ಅರ್ಥ ಮಾಡ್ತಾ ಹೋಗ್ತಿವೆ ಹೊರತು ಅದು ನನ್ನ ಎಚ್ಚರ, ನನ್ನ ಕನಸು, ನನ್ನ ನಿದ್ರೆ ಅಂತ ನೋಡೋದಿಕ್ಕೆ ಬರೋದಿಲ್ಲ. ಯಾಕೆ ಆ ರೀತಿ ಬರೋದಿಲ್ಲ ಅಂದ್ರೆ ನನ್ನ ಜೀವನವೇ ಅಸ್ತವ್ಯಸ್ತ, ನನ್ನ ಜೀವನವೇ ಮೊದಲು ಕ್ರಮವಾಗಿ ಇಲ್ಲ, ನನ್ನ ಬದುಕೇ ಕ್ರಮವಾಗಿಲ್ಲ. ಎಷ್ಟೊಂದು ತಪ್ಪು ಕಲ್ಪನೆಗಳನ್ನ ಮಾಡ್ಕೊಂಡು ಹೇಗೇಗೋ ಜೀವನ ಮಾಡೋದು, ಏನೋ ತಿನ್ನೋದು, ಹೇಗೋ ಬದುಕೋದು, ಒಂದು ಕ್ರಮವಾದ ಜೀವನವೇ ಇಲ್ಲ. ಇಂದ್ರಿಯಗಳನ್ನಾಗ್ಲಿ ದೇಹಗಳನ್ನಾಗ್ಲಿ ವಿಪರೀತ ಬಳಸೋದ್ರಿಂದ ಅದಕ್ಕೆ ಅಂತರ್ಮುಖನೇ ಗೊತ್ತಿಲ್ಲ, ಅದಕ್ಕೆ ಒಳಗಡೆ ಹೋಗೋ ರೀತಿನೇ ಗೊತ್ತಿಲ್ಲ. ಬರೀ ಬಹಿರ್ಮುಖದಲ್ಲೇ ಅದರದ್ದು ಎಲ್ಲಾ ಕಾರ್ಯಗಳು ನಡೀತಾ ಇರೋದ್ರಿಂದ ಬ್ರಹ್ಮಜ್ಞಾನ ಈ ಚಿಂತನೆಗಳು ನಮಗ್ ಬರೋದಿಲ್ಲ. ಈ ಗ್ರಂಥನ ನಾವು ಎಷ್ಟು ವರ್ಷದಿಂದ ಕೇಳ್ತಾ ಇಲ್ಲ, ಹೇಳಿದ್ದನ್ನೇ ಹೇಳ್ತಾರೆ ಮಹಾತ್ಮರು. ನಾವು ಬರೀ ಕೇಳೋದು, ನಾವು ಕೇಳಿದ್ರೆ ನಾವು ಇನ್ನೊಬ್ರಿಗೆ ಅರ್ಥ ಮಾಡ್ತಾ ಹೋಗೋದು. ಅನುಭವಕ್ಕೆ ನಾವು ಲಕ್ಷಣೆ ಕೊಡೋದಿಲ್ಲ, ಬರೀ ಅದಕ್ಕೆ ಅರ್ಥ ಕಡೆ ಅದ್ರದನ್ನ ವಿವರಣೆ ಮಾಡ್ತಿರ್ತೀವಿ. ಯಾವಾಗ ನನ್ನ ಅನುಭವಕ್ಕೆ ನಾನು ಮಾಡ್ತೀನೋ ಆಗ್ಲೇ ಅದರ ಫಲ. ಅದು ಒಂದೇ ಕ್ಷಣಕ್ಕೆ ಆಗ್ಬೋದು, ಅದು ನಿಧಾನಕ್ಕೆ ಆಗ್ಬೇಕು. ಯಾಕೆಂದ್ರೆ ನನಗೆ ಜೀವಭಾವ ಬಹಳ ಇದೆ, ದೇಹ ಭಾವ ಬಹಳ ಇದೆ, ನನಗೆ ವಿಪರೀತ ತಪ್ಪು ಕಲ್ಪನೆಗಳು ಬಹಳ ಇದೆ. ಹಾಗಾಗಿ ಈಗ ಚಾಕ್ಲೇಟ್ ಮಗು ಹೇಗೆ ಸುಳಿಯುತ್ತಲ್ಲ, ಅದು ಕೊಟ್ಟ ತಕ್ಷಣ ಅದು ಒಂದೇ ಸರಿ ಕಡ್ದಿ ತಿನ್ಬಿಟ್ಟು ರುಚಿ ಗೊತ್ತಾಗತ್ತ, ಅದು ನಿಧಾನಕ್ಕೆ ಸವಿಯುತ್ತಲ್ಲ, ಹಾಗೆ ಬ್ರಹ್ಮಜ್ಞಾನವನ್ನ ಸವಿಬೇಕು. ಹಾಗೆ ಪ್ರತಿನಿತ್ಯ ಶ್ರವಣವನ್ನ ಒಂದೊಂದು ಶಬ್ದವನ್ನ ನನ್ನ ಅನುಭವಕ್ಕೆ ಬರೋ ರೀತಿ ಕೇಳ್ಬೇಕು. ಅದನ್ನ ನನ್ನ ಅನುಭವಕ್ಕೆ ಅದನ್ನ ಲಕ್ಷ್ಯ ಕೊಟ್ರೆ ಆಗ ಅನುಭವ ಬಹಳ ಸುಲಭವಾಗಿ ಬರುತ್ತೆ. ನಾನು ಬರೀ ಅದರ ಅರ್ಥ ಕಡೆ ಲಕ್ಷ್ಯ ಕೊಡೋದ್ರಿಂದ ನನ್ಗೆ ಅದು ಅನುಭವ ಬರೋದಿಲ್ಲ. ಏನಿದ್ರು ಈ ಜೀವನಾಗೇ ನನ್ನ ಚಿಂತನ, ಏನಿದ್ರು ನನ್ನ ಜೀವನಾಗೇ ನನ್ನ ಎಲ್ಲಾ ವಿಚಾರಗಳು, ನನ್ನ ಬುದ್ಧಿ ಎಲ್ಲವೂ ಇದ್ರೊಳಗಡೆನೆ ನಾನ್ ಮಾಡೋದ್ರಿಂದ ಇದನ್ನ ದಾಟಿ ಹೋಗೋದಕ್ಕೆ ಬರೋದಿಲ್ಲ. ಶ್ರವಣದಲ್ಲಿ ಮಾತ್ರ ಅದ್ರದ್ದು ಸ್ವಲ್ಪ ಪರಿಣಾಮ ಕಡಿಮೆ ಆಗತ್ತೆ. ಆ ಜೀವನ, ಆ ದೇಹ, ಇಂದ್ರಿಯ, ಮನಸ್ಸುಗಳು ಏನು ಪ್ರಪಂಚದಲ್ಲಿ ಇಲ್ಲಿ ಮುಗಿದ ತಕ್ಷಣನೇ ಎಷ್ಟು ಹೊರಗಡೆ ಸ್ಪೀಡ್ ಆಗಿ ಹೋಗುತ್ತ. ನಾವು ಎಷ್ಟು ಕಣ್ಣು ಹೊರಗಡೆನ ಜಗತ್ತನ್ನ ನೋಡೋದು, ಕಣ್ಣು ಕಿವಿ ದಿನ ಪೂರ್ತಿ ಅದನ್ನೇ ಮಾಡ್ತಿರ್ತೀವಿ. ಒಂದು ಸ್ವಲ್ಪನೂ ಒಳಗಡೆ ಹೋಗೋದೇ ಇಲ್ಲ. ನನ್ನನ್ನ ನಾನ್ ನೋಡ್ಬೇಕು, ದೇಹ ನಾನಲ್ಲ ಅಂತ ಒಂದು ಸ್ವಲ್ಪನೂ ಅದಕ್ಕೆ ಅನ್ಸೋದಿಲ್ಲ. ಯಾಕೆ ಅಂದ್ರೆ ಹೊರಗಡೆ ಬಹಿರ್ ವಿಷಯಗಳೇ ಅಷ್ಟು ಆಕರ್ಷಣೀಯ. ಹೆಂಡತಿಯ, ಮಕ್ಕಳ ಮೋಹ ಮಮಕಾರದ ಅವುಗಳ ಹೆಂಗೆ ಸಂಸ್ಕಾರ ಆಗಿದೆ ಅಂದ್ರೆ ಮಾಡ್ತೀವಿ, ತಿರ್ಗಾ ಅದನ್ನ ಅನುಭವಿಸ್ತೀವಿ, ಮಾಡ್ತೀವಿ. ಹಾಗಾಗಿ ಅಂತರ್ಮುಖ ಹೋಗೋದಕ್ಕೆ ಬಿಡೋದಿಲ್ಲ ಮನಸ್ಸು. ನಾನೇ ಆ ಬ್ರಹ್ಮ ವಸ್ತು ಅನ್ನೋ ಚಿಂತನ ಅಂತೂ ಬರದೇ ಇಲ್ಲ. ಯಾಕೆಂದ್ರೆ ಇಂದ್ರಿಯಗಳು ಹೊರಮುಖವಾಗಿ ಎಷ್ಟಿರುತ್ತೆ ಅಂದ್ರೆ ಒಳಗ್ ಮನಸ್ಸು ಹೋಗೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಅವರೆಲ್ಲ ಹೇಳ್ತಾರೆ ಮಹಾತ್ಮರು, ಸ್ವಲ್ಪ ಮನಸ್ಸನ್ನ ಸಮಾಧಾನ ಮಾಡು, ಸ್ವಲ್ಪ ವಿವೇಕವನ್ನ ಮಾಡು, ಅವುಗಳಿಗೆ ಸ್ವಲ್ಪ ನೋಡು, ಅವುಗಳ ಅನಿತ್ಯತೆಯನ್ನ ಅದಕ್ಕೆ ತೋರ್ಸು. ಆಗ ನನಗೆ ಇದು ಅನುಭವ ಪ್ರಾರಂಭ. ಆಗ ಒಂದೇ ಸರಿ ಬರೋದಿಲ್ಲ, ಆಗ ನನಗೆ ಸ್ವಲ್ಪ ನಿಧಾನಕ್ಕೆ ವಿವೇಕ ಪ್ರಾರಂಭ ಆಗ್ಬೇಕು. ವಿವೇಕ ಪ್ರಾರಂಭ ಏನ್ ಬ್ರಹ್ಮಜ್ಞಾನ ಬಂದು ಇಲ್ಲಿಗೆ ಕೇಳಿ ಒಂದ್ 4 ಶಬ್ದ ಹೇಳಿದ ತಕ್ಷಣ ಬರೋದಿಲ್ಲ. ಅದು ಎಲ್ಲಾ ಮಹಾತ್ಮರು ಗುರುಗಳ ಹತ್ರ ಅವರ ಜೀವನವನ್ನ ಅರ್ಪಿಸಿದ್ದಾರೆ. ಅವ್ರೇನ್ ಸಣ್ಣವ್ರಿಲ್ಲ. ನಮ್ಮ ಅಪ್ಪವರಂತ ಮಹಾತ್ಮರು ಅವ್ರ ಗುರುಗಳ ಹತ್ರ ಅವ್ರ ಮನೆ ಬಿಟ್ಟು ಹೋಗಿದ್ದಾರೆ. ಯಾಕೆ? ಅವ್ರಿಗೆ ಇಂದ್ರಿಯಗಳ ಪ್ರಲೋಭನೆ ಇತ್ತ? ಯಾವ್ದಾದ್ರು ಎಷ್ಟು ವೈರಾಗ್ಯ ಪುರುಷರು ಆದ್ರೂ ಗುರುವಿನ ಸಾನ್ನಿಧ್ಯ ಯಾಕೆ ಹೋದ್ರು? ಯಾಕೆಂದ್ರೆ ಜಗತ್ತು ಅಷ್ಟು ಆಕರ್ಷಣೀಯ ಇದೆ. ಅವುಗಳ ವಿಷಯ ವಸ್ತುಗಳು ಒಂದು ಸ್ವಲ್ಪ ಅವೆಲ್ಲವೂ ನಮ್ಮ ಇಂದ್ರಿಯಗಳೆಲ್ಲ ಬಹಳ ಅದ್ರ ಕಡೆ ಒಲವಿದೆ, ಬಹಳ ಅದ್ರ
ಶಬ್ದದ ಸಂಸ್ಕಾರ ಇದೆ. ಏನ್ ಮಾಡಿದ್ರು ಬೇಕಾದ್ರೆ ಪ್ರಾಣ ಬೇಕಾದ್ರೆ ಬಿಡ್ತೀನಿ, ವಸ್ತುಗಳನ್ನ ಬಿಡಲ್ಲ, ವಿಷಯಗಳನ್ನ ಬಿಡಲ್ಲ, ವ್ಯಕ್ತಿಗಳನ್ನ ಬಿಡಲ್ಲ. ನಾವು ಮನಸ್ಸು ಅಷ್ಟು ಸಂಸ್ಕಾರ ಇದೆ. ಹಾಗಾಗಿ ಈ ಏನಿದೆ ಪ್ರವಚನ ಇದು ಒಳಗಡೆ ಹೋಗೋದಿಲ್ಲ. ದಿನ ಅದೊಂದು ಚಟ ಬೆಳೆಸ್ಕೊಂಡ್ಬಿಡ್ತೀವಿ. ಇವತ್ತು ಕೇಳಿದ್ವಿ, ನಾಳೆ ಕೇಳಲಿಲ್ಲ, ನಾಳೆ ಇದಾಗ ಬರೀ ಕೇಳ್ತಾ ಹೋಗೋದ್ರ ಶ್ರವಣ ಅಲ್ಲ. ನನ್ನೊಳಗೆ ನನಗೆ ಜಿಜ್ಞಾಸೆ ಬರ್ಬೇಕು, ನನ್ನೊಳಗೆ ನನಗೆ ಸಂಶಯ ಬರ್ಬೇಕು, ನನ್ನ ದೇಹಾದಿಗಳ ಬಗ್ಗೆ ನನಗೆ ಅನಿಸ್ಬೇಕು, ಅವ್ರು ಹೇಳ್ತಿರೋದಕ್ಕೂ ನನ್ನ ಅನುಭವಕ್ಕೂ ನನ್ನ ಅನುಭವದ ಕಡೆ ಲಕ್ಷ್ಯ ಕೊಡ್ಬೇಕು. ತುಂಬಾ ಮುಖ್ಯವಾದದ್ದು ನನ್ನ ಅನುಭವದ ಕಡೆ ಲಕ್ಷ್ಯ ಕೊಡೋದೆ. ಅದೇ ಎಲ್ಲದಕ್ಕಿಂತ ಎಲ್ಲಾ ಮಹಾತ್ಮರು ಮಾಡ್ತಾ ಇರೋದು ಅದಕ್ಕೋಸ್ಕರ. ಶ್ರವಣ ಅಂದ್ರೂ ಅದನ್ನೇ, ಆ ಶಬ್ದಗಳ ಅರ್ಥಗಳನ್ನ ಅವುಗಳ ಕಡೆ ಲಕ್ಷ್ಯ ಕೊಡದೆ ಅದ ಏನ್ ಹೇಳ್ತಾರಲ್ಲ ಆ ಅನುಭವದ ಕಡೆ ಹೋಗ್ಬೇಕು. ಈಗ ಉದಾಹರಣೆಗೆ ಹಿಮಾಲಯ ಅಂತ ಹೇಳ್ತೀವಿ. ಹಿಮಾಲಯ ಅಂದ್ರೆ ಹಿಮಾಲಯದ ನಮಗೆ ಆ ರೂಪ ಬರುತ್ತಲ್ವ ಒಂದು, ಆ ಕಡೆ ಲಕ್ಷ್ಯ ಕೊಡ್ತಾ ಹೋಗ್ಬೇಕು, ಈ ಶಬ್ದದ ಕಡೆ ಹೋಗ್ಬಾರ್ದು. ಹಿಮಾಲಯ ಅಂದ್ರೆ ದೊಡ್ಡದಿದೆ, ಅದ್ ಹಾಗಿದೆ, ಹೀಗಿದೆ, ಅದ ಇಷ್ಟು ಕ್ಷೇತ್ರ, ಅದ್ರದ್ದು ವಿಸ್ತೀರ್ಣ ಇಷ್ಟು, ಆ ಕಡೆನೆ ಲಕ್ಷ್ಯ ಹೋಗೋದ್ರಿಂದ ಅದರ ಲಕ್ಷ್ಯನೇ ಹೋಗೋದಿಲ್ಲ ಆ ಕಡೆ. ಹಾಗಾಗಿ ಈ ಬ್ರಹ್ಮ ವಸ್ತುವಿನ ಏನು ಶ್ರವಣದಲ್ಲಿ ನಾವು ಕೇಳ್ತಿರ್ತೀವಿ, ಬರೀ ನಮ್ಮ ಬುದ್ಧಿಯನ್ನೇ ಬಳಸ್ತಾ ಇರ್ತೀವಿ. ನನಗೆ ಹೇಗೆ ಸಂಸ್ಕಾರ ಇದೆ, ನನಗೆ ಹೇಗೆ ತಿಳುವಳಿಕೆ ಇದೆ, ಆ ರೀತಿ ಅದನ್ನ ಅರ್ಥ ಮಾಡ್ತಿರ್ತೀವಿ. ನನ್ನ ಬುದ್ಧಿಯನ್ನ, ನನ್ನ ಸಂಸ್ಕಾರಗಳನ್ನ ನಿಲ್ಸೋದೇ ಇಲ್ಲ ನಾನು. ಸ್ವಲ್ಪ ಅವುಗಳನ್ನ ನಿಲ್ಲಿಸ್ಬೇಕು. ಏನ್ ಹೇಳ್ತಿದಾರ ಮಹಾತ್ಮರು, ಆ ಶಬ್ದಾವಲಂಬನ ಏನ್ ಆ ಶ್ರವಣದಲ್ಲಿದೆ ಆ ಶಬ್ದದ ಕಡೆ ಲಕ್ಷ್ಯ ಕೊಡ್ಬೇಕು. ಅದೇನ್ ಹೇಳ್ತಿದ್ದಾರೆ ಬ್ರಹ್ಮವಸ್ತು ಅಂದ ತಕ್ಷಣ ಮನಸ್ಸು ಆ ಬ್ರಹ್ಮವಸ್ತುವಿನ ಬಗ್ಗೆ ಆ ರೀತಿ ಆಕಾರ ತಾಳ್ಬೇಕು. ಆಗ ನಮ್ಗೆ ಬ್ರಹ್ಮಜ್ಞಾನದ ಬಡವು ಪ್ರಾರಂಭ ಆಗುತ್ತೆ. ಆಗ ಏನಾಗುತ್ತೆ, ಈ ಇಂದ್ರಿಯಗಳು, ಈ ಮನಸ್ಸಂತ ತಣ್ಣಗಾಗುತ್ತೆ. ಈ ಪ್ರವಚನದಲ್ಲಿ ಶ್ರವಣದಲ್ಲಿ ಒಂದ್ರಲ್ಲೇ ಅದ್ರದ್ದು ಮನಸ್ಸಿನ, ದೇಹದ ಎಲ್ಲದರ ಪರಿಣಾಮ ಕಡಿಮೆ ಆಗ್ಬೇಕು ಅಂದ್ರೆ ಅದ್ರದ್ದು ಗೊತ್ತಿಲ್ಲದೆ ಇರೋ ಹಾಗೆ ಆ ಆತ್ಮವಸ್ತುವಿನ ಕಡೆ ನಾವು ಲಕ್ಷ್ಯ ಕೊಟ್ಟ ಇದರ ಪರಿಣಾಮ ಕಡಿಮೆ ಆಗತ್ತೆ. ಆಗ ಅದರ ಅನುಭವ ಪ್ರಾರಂಭ ಆಗುತ್ತೆ. ಆ ರೀತಿ ಶ್ರವಣವನ್ನ ಮಾಡ್ಬೇಕು. ತನ್ನನ್ನೇ ಪರವೆಂದು ನಾನ್ ಆ ಬ್ರಹ್ಮವಸ್ತು ಅಂತಾನೆ ನಾನು ಅನುಭವ ಬರ್ಬೇಕು ಅಂದ್ರೆ ಮನಸ್ಸು ಈ ರೀತಿ ಆಗ್ಲೇಬೇಕು. ಈ ರೀತಿ ಮನಸ್ಸಾಗ್ಬೇಕಂದ್ರೆ ನನ್ನ ಬದುಕು ಸ್ವಚ್ಛವಾಗಿರಬೇಕು. ಎಂತೆಂಥದೋ ಜೀವನ ಹೇಗೆಗೋ ಮಾಡಿದ್ರೆ ಹೇಗೆ ಪರಮಾತ್ಮ ಬರಕ್ಕಾಗತ್ತಲ್ಲಿ? ಸ್ವಚ್ಛವಾದ ಮನಸ್ಸಲ್ಲೇ ದೇವ ಬರ್ತಿಲ್ಲ. ಅಂತ ಯೋಗಿಗಳು, ಎಂತ ಸಾಧನೆಗಳು ಇಂದ್ರಗಳೆಲ್ಲ ಹೇಳ್ತಾರಲ್ಲ, ಅಂತವ್ರಿಗೆ ಬ್ರಹ್ಮಜ್ಞಾನ ಆಗದ್ ಕಷ್ಟ ಇದೆ. ನಾನ್ ಹೇಗೋ ತಿಂದು, ಯಾವ್ದೋ ಚಟಗಳಲ್ಲಿದ್ದು, ಹೇಗೋ ಬದುಕಿ, ಏನೋ ಮಾಡಿದ್ರೆ ಹೇಗ್ ಬರುತ್ತೆ ಬ್ರಹ್ಮಜ್ಞಾನ? ಬ್ರಹ್ಮಜ್ಞಾನಕ್ಕಾಗಿ ಬದುಕನ್ನ ಮೀಸಲಾಗಿಡ್ಬೇಕು. ತನು ಮೀಸಲ ಶಿವನ. ಭಕ್ತಿಯವರಾಗ್ಲಿ, ಯೋಗದವರಾಗ್ಲಿ ಎಲ್ಲರೂ ಅವ್ರ ಜೀವನವನ್ನ ಅರ್ಪಿಸಿಲ್ವಾ? ಜ್ಞಾನದವ್ರು ಮಾತ್ರ ಅರ್ಪಿಸ್ಬಾರ್ದು ಅಂತ ಏನಾರು ಇದೆಯಾ? ಹೆಂಗಾದ್ರೂ ತಿನ್ಬೋದು, ಹೇಗಾದ್ರೂ ನಡಿಬೋದು, ಹೇಗೆ ಬ್ರಹ್ಮಜ್ಞಾನ ಆಗತ್ತೆ? ದೇವನನ್ನೊಳಗೆ ಪ್ರವೇಶ ಮಾಡ್ಬೇಕಂದ್ರೆ ನಾನು ದೇವನಷ್ಟೇ ಸ್ವಚ್ಛ ಆಗಬೇಕು. ನನ್ನ ದೇಹ, ಇಂದ್ರಿಯ, ಮನಸ್ಸು. ನಮ್ಮ ಅಪ್ಪ ಅವ್ರಿದ್ರಲ್ಲ, ಏನು ಬದುಕು ಸ್ವಚ್ಛತೆ, ಅಲ್ಲಿ ದೇವನ ಹೇಗೆ ದೇವ ಪ್ರಕಟ ಆಗ್ತಿದ್ದ ಹಾಗೆ ಅವ್ರು ನಮ್ಗೆ, ಅವ್ರು ಮಾತ್ರ ಅಲ್ಲ ನಮಗೂ ಹಾಗೆ ಇರಿ ಅಂತ ಹೇಳಿದ್ರು ಅವ್ರು. ನಾವು ಗುರುವಿನ ಮಾತನ್ನ ಹಾಗೇ ಪಾಲಿಸ್ಬೇಕು. ಅದನ್ನ ಅವ್ರು ಹೇಳಿದಾರಲ್ಲ, ಪ್ರತಿನಿತ್ಯ ನಮ್ಮ ಬದುಕು, ನಿತ್ಯದ ಬದುಕು ತುಂಬಾ ಸ್ವಚ್ಛವಾಗಿರ್ಬೇಕು. ನಾವು ಹೇಳುವ ರೀತಿ, ನಾವು ಮಲಗುವ ಕೊಠಡಿ, ನಮ್ಮ ವಸ್ತುಗಳು, ನಮ್ಮ ಜೀವನ, ತಿನ್ನುವ ಆಹಾರ, ವ್ಯಕ್ತಿಗಳ ನಾವೆಂತ ಸಂಪರ್ಕ ಮಾಡ್ತೀವಿ, ನಮ್ಮ ಮನಸ್ಸಿನ ವಾಸನೆಗಳು, ಅವುಗಳನ್ನೆಲ್ಲಾ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅವುಗಳನ್ನೆಲ್ಲಾ ನಾವು ಎಷ್ಟು ಕ್ರಮಬದ್ಧವಾಗಿ, ಅಷ್ಟು ಕ್ರಮಬದ್ಧವಾಗಿ ಮಾಡಿದ್ರು ಮನಸ್ಸು ಸುಮ್ನಾಗೋದಿಲ್ಲ. ಯಾವಾಗ ಮನಸ್ಸು ಸುಮ್ನಾಗವೋ ಈ ಏನಿದೆ ಈ ಆತ್ಮಜ್ಞಾನ ಒಳಗಡೆ ಹೋಗೋದಿಲ್ಲ. ಈ ಶ್ರವಣ ಯಾಕೆ ಒಳಗಡೆ ಹೋಗೋದಿಲ್ಲ, ಯಾಕೆ ಅನುಭವ ಬರೋದಿಲ್ಲ ಅಂದ್ರೆ ಮನಸ್ಸನ್ನ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಮನಸ್ಸು ಯಾವಾಗ್ಲೂ ಈ ವಿಷಯ ವಾಸನೆಗಳನ್ನ ಮಾಡಿ ಮಾಡಿ ಎಲ್ ಬಂದ್ ಕೂತ್ರು ವಿಷಯ ವಾಸನೆಗಳನ್ನ ಚಿಂತನೆ. ಈ ಶ್ರವಣದಲ್ಲಿ ಕೂತಿರಂಗ್ ಮಾಡಿರುತ್ತೆ, ಕೇಳ್ತಾರಂಗ್ ಮಾಡ್ತಿರುತ್ತೆ. ಇನ್ನು ಆ ಮನೆಯೊಳಗೆ ಕುತ್ಕೊಂಡು ಶ್ರವಣ ಕೇಳೋರಿಗೆ ಅದ್ ಹೆಂಗೆ ಆಗುತ್ತೆ? ಅದೇ ವಾಸನ, ಅದೇ ಹೆಂಡತಿ ಮಕ್ಕಳು, ಅದೇ ಮನೆ, ಅವರಲ್ಲೇನೆ ಅದೇ ವಾಸನೆ, ಅಲ್ಲೇ ಶಬ್ದ ಇದ್ರಲ್ಲೇ ಇದ್ರಿ ಹೇಗೆ ಬ್ರಹ್ಮಜ್ಞಾನ ಆಗತ್ತೆ? ಸ್ವಲ್ಪ ಮನೆಯಿಂದ ಹೊರಗಡೆ ಬರ್ಬೇಕು. ನಮ್ಮ ಮನಸ್ಸಿಗೆ ಸ್ವಲ್ಪ ಅದರ ಇದನ್ನ ಬಿಡ್ಬೇಕು. ಅದೇನ್ ವಾಸನೆ ಇದೆ ಆ ಸ್ಥಳವನ್ನ ಸ್ವಲ್ಪ ಅದಕ್ಕೆ ಬಿಡಿಸ್ಬೇಕು. ಹೊರಗಡೆ ಪ್ರಕೃತಿಯಲ್ಲಿ, ಇದ್ರಲ್ಲಿ ಹೊರಗಡೆ ಸ್ವಲ್ಪ ಬರ್ಬೇಕು. ಶ್ರವಣ, ಸತ್ಸಂಗ, ದೇವಸ್ಥಾನದ ಹೊರಗಡೆ ಎಲ್ಲಿ ಏಕಾಂತ ಸಿಗುತ್ತೋ ಅಲ್ಲಿ. ಇಂಥ ಕಡೆ ಅಂತಲ್ಲ, ಒಟ್ಟು ಮನೆಯ ವಾಸನೆ ಬರಬಾರ್ದು. ನಾನು ಎಲ್ಲಿ ಕುತ್ಕೊಂಡ್ರೆ ಅವುಗಳ ಯಾವುದರ ನೆನಪು ಬರೋದಿಲ್ವೋ ಅಂತದರ ಸಹವಾಸ ಮಾಡ್ಬೇಕು. ಅಲ್ಲೇ ಮನೆಯಲ್ಲೇ ಕುತ್ಕೊಂಡು ಅವಾಗ ಮುಖಾನು ತೊಳಿದೆ ಎದ್ದು ಕುತ್ಕೊಂಡು ಹಾಸಿಗೆ ಮೇಲೆನೆ ಶ್ರವಣ ಮಾಡ್ತೀವಿ ಅಂದ್ರೆ ಬ್ರಹ್ಮಜ್ಞಾನ ಆಗತ್ತಾ? ಹೇಗೆ ಬ್ರಹ್ಮಜ್ಞಾನ ಆಗತ್ತೆ? ಸಾಧಕ ಅಂತ ಹೇಗೆ ಅನಿಸ್ಕೊಳ್ತಾರೆ? ಸಾಧಕ ಆಗಿರೋನು ಎಷ್ಟು ಸ್ವಚ್ಛವಾಗಿರ್ಬೇಕು, ದೇವನಿಗೆ ಪ್ರಿಯವಾಗಂಗಿರ್ಬೇಕು, ಗುರುಗಳಿಗೆ ಪ್ರೀತಿ ಬರಂಗಿರ್ಬೇಕು ನಮ್ಮ ಬದುಕು. ಆ ರೀತಿ ನಮ್ಮ ಬದುಕು ಮಾಡಿದ್ರೆ ಆಗ ನಿಧಾನವಾಗಿ ಬರುತ್ತೆ ಬ್ರಹ್ಮಜ್ಞಾನ. ಆ
ರೀತಿ ಮಾಡಿದ ತಕ್ಷಣ ಬರುತ್ತೆ ಅಂತಲ್ಲ. ಇನ್ನ ವಿಷಯ ವಾಸನೆಗಳು, ಸಂಸಾರದ ಹೆಂಡತಿ ಮಕ್ಕಳು ಮೋಹ ಮಮಕಾರದಲ್ಲಿ ತುಂಬಿ ತುಳುತ್ತಾ ಇರೋನಿಗೆ ಹೇಗೆ ಬ್ರಹ್ಮಜ್ಞಾನ ಬರುತ್ತೆ? ಹಾಗಾಗಿ ಅದಕ್ಕೆ ಸ್ವಲ್ಪ ವಿವೇಕವನ್ನ ಮಾಡಿ ಬದುಕನ್ನ ಸ್ವಲ್ಪ ಸ್ವಚ್ಛವಾಗಿ ಇಡಬೇಕು. ಮತ್ತೆ ಈ ಬ್ರಹ್ಮಜ್ಞಾನವನ್ನ ಕೇಳಬೇಕು. ಅದು ಕೇಳೋದು ಯಾವ ರೀತಿ ಕೇಳ್ಬೇಕು? ಕೇಳೋರು ನಾನ್ ಕೇಳೋನು ಅನ್ನೋದು ಮರಿಬೇಕು. ಅಂತ ಮರಿಬೇಕು ಅಂದ್ರೆ ಅಂತ ಪರಿಸರದಲ್ಲಿ ನಾನು ಕೂತಿರ್ಬೇಕು. ಅಂತ ಪರಿಸರ ನನಗ್ ಆಗ್ಬೇಕು ಅಂದ್ರೆ ನನ್ನ ಜೀವನವನ್ನ ಹಾಗೆ ವ್ಯವಸ್ಥಿತಗೊಳಿಸ್ಕೋಬೇಕು. ನನ್ನ ಏಕಾಂತವನ್ನ ನಾನು ಅದನ್ನ ಅಭ್ಯಾಸ ಮಾಡ್ಲೇಬೇಕು. ಸ್ವಲ್ಪ ಅವು ಹೊರಗಿನ ವಿಷಯಗಳನ್ನ ನಾನು ಕಡಿಮೆ ಮಾಡ್ಬೇಕು. ಯಾಕೆಂದ್ರೆ ಇಂದ್ರಿಯಗಳು ಮನಸ್ಸುಗಳು ಅವುಗಳಿಗೆ ತುಪ್ಪ ಸುರಿದಂಗೆ. ನಾನು ಎಷ್ಟೆಷ್ಟು ವ್ಯಕ್ತಿಗಳನ್ನ ಎಷ್ಟೆಷ್ಟು ವಸ್ತುಗಳನ್ನ ಎಷ್ಟೆಷ್ಟು ಅವುಗಳನ್ನ ಮಾಡ್ತೀನಿ, ಅವುಗಳನ್ನ ಉಪಯೋಗಿಸ್ತೀನಿ, ಅಷ್ಟು ನನ್ನೊಳಗಡೆ ಇರುವ ವಾಸನೆಗಳು ಜಾಸ್ತಿ ಆಗತ್ತೆ. ಅವು ಯಾವುವೋ ಕಡಿಮೆ ಮಾಡುವಂತದಲ್ಲ, ಅವೆಲ್ಲವೂ ಬಹಿರ್ಮುಖ ಮಾಡುವಂಥದ್ದು. ಯಾವುದೋ ಬ್ರಹ್ಮಜ್ಞಾನಕ್ಕೆ ಅವು ಸಹಾಯ ಮಾಡೋದಿಲ್ಲ. ಹೊರಗಿನ ಜಗತ್ತಿನ ವಾಸನಗಳು, ವಿಷಯಗಳು, ವ್ಯಕ್ತಿಗಳು, ವಸ್ತುಗಳು ಎಲ್ಲವೂ ನನಗೆ ವಾಸನ ಜಾಸ್ತಿ ಮಾಡತ್ತೆ. ನನ್ನ ಬದುಕನ್ನ ಇನ್ನೂ ದುಃಖಮಯವಾಗಿ ಮಾಡತ್ತೆ. ಅವುಗಳನ್ನ ಮಾಡಿ ಮಾಡಿ ಅದೊಂದು ಕಸ ಆಗಿ ತುಂಬಾ ವಾಸನ. ಅದಕ್ಕೆ ನಾವು ಸಂಸಾರಿಕರು ಬಹಳ ವಾಸನೆ. ಎಲ್ಲೋದ್ರು ಬರೀ ಅದೇ ಮಾತಾಡೋದು. ಯಾಕೆ ಅಂದ್ರೆ ಒಳಗಡೆ ತುಂಬ್ಕೊಂಡಿರೋದೇ ಅದು. ಇಲ್ಲಿ ಶ್ರವಣಕ್ ಹೋದ್ರು ಅಲ್ಲೂ ಅದೇ ಕೇಳೋದು. ಯಾರ್ ಇವ್ರು, ಎಂತವ್ರು ಇವ್ರು, ಯಾವ ಮನೆಯವ್ರು, ಕೆಲ್ಸಕ್ ಹೋಗ್ತಾರ, ಹಿಂಗ್ ಮಾಡ್ತೀರಾ, ಹೆಂಡತಿ ಮಕ್ಕಳವ್ರ ದುಡಿಮೆಗೆ, ಯಾಕಂದ್ರೆ ಅದೇ ತುಂಬ್ಕೊಂಡಿರೋದು ವಾಸನ. ಎಲ್ಲೋದ್ರು ಅದನ್ನೇ. ಈಗ ಅವ್ರದೆಲ್ಲಾ ನೀನ್ ತಿಳ್ಕೊಂಡ್ರು ನಿನಗೇನ್ ಬಂತು? ಮೊದಲೇ ನಿನ್ನ ಒಳಗೆ ಅಷ್ಟೊಂದ್ ಕಸ, ಇನ್ ಅವ್ರ ಕಸನು ನೀನ್ ಹಾಕೊಂಡಂಗೆ. ಯಾವಾಗ್ಲೂ ಸಾಧಕ ಆಗಿರೋನು ಹೊರಗಣ ವಿಷಯದ ಚಿಂತೆಯ ನುಳಿದು ಬರಿಗತ ಗೋಷ್ಠಿಗಳನ್ನೆರೆಗಳೆದು ಈ ರೀತಿ ಇದ್ರೇನೆ ಬ್ರಹ್ಮಜ್ಞಾನ ಆಗೋದು. ಇಲ್ಲ ಅಂದ್ರೆ ಇಲ್ವೇ ಇಲ್ಲ, ಆಗೋದೇ ಇಲ್ಲ. ನಾವ್ ಅಪ್ಪ ಅವರೆಲ್ಲ ಅದನ್ನ ಹಾಗೆ ಹೇಳ್ತಿದ್ರು. ಆಗಲ್ಲ. ಅದೇಂಗಾಗತ್ತೆ? ಎಂತೆಂತದೋ ಜಾಗದಲ್ಲಿ, ಎಂತ ಕೊಳ್ಳೆ ಜಾಗದಲ್ಲಿ ಹೇಗೋ ಬರ್ತದೆ, ಅಲ್ಲಿ ಹೇಗೆ ದೇವ ಪ್ರವೇಶ ಮಾಡ್ತಾನೆ? ರವೀಂದ್ರನಾಥ ಟ್ಯಾಗೋರ್ ಯಾವಾಗ್ಲೂ ಹೇಳ್ತಿರ್ತಾರೆ, ನಾನು ಮನೆಯನ್ನ ಸ್ವಚ್ಛಗೊಳಿಸಿದೀನಿ, ನಾನು ರಂಗೋಲೆ ಹಾಕಿದೀನಿ, ಒಂದು ದೀಪ ಹಚ್ಚಿಟ್ಟಿದೀನಿ, ಒಂದು ಹೂವ ಇಟ್ಟಿದೀನಿ. ಆ ದೇವ ನೀನ್ ಯಾವಾಗ ಬೇಕಾದ್ರೂ ಪ್ರವೇಶ ಮಾಡು. ಹಾಗೆ ನನ್ನ ಮನಸ್ಸು ಒಂದು ದೇಹ, ಆ ಮನೆ ಇದ್ದ ಹಾಗೇನೆ ನನ್ನ ದೇಹವೇ ದೇಗುಲ. ಅವ್ರು ಹೇಳಿರೋ ಬಸವಣ್ಣ ಅವರು ಎಲ್ಲಾ ಮಹಾತ್ಮರು ಅದನ್ನೇ ಹೇಳೋದು. ಈ ದೇಹವನ್ನ ಬದುಕನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಸಾಧಕರು. ಆ ದೇಹದ ಕಸ ಮನಸ್ಸಿನೊಳಗಡೆ ಪ್ರತಿದಿನ ಕಸ ಬೀಳುತ್ತೆ. ಮೊದಲೇ ನಮ್ಮೊಳಗೆ ಕಸ ಇದೆ, ಇನ್ನೂ ನಾವು ಹೊರಗಡೆ ಎಲ್ಲಾರ ಜೊತೆ ಸೇರಿ ಮಾಡಿ ಮಾಡಿ ಇನ್ನೂ ಕಸ ಮಾಡ್ತೀವಿ. ಆ ಕಸ ಗುಡಿಸೋದು ಅಂದ್ರೆ ಈ ಶ್ರವಣ ಕೇಳೋದು. ಈ ಶ್ರವಣವನ್ನ ಕೇಳೋದ್ರಿಂದ ಆ ಕಸವನ್ನ ಗುಡಿಸ್ತೀವಿ. ಆದ್ರೆ ಪ್ರತಿದಿನ ಗುಡಿಸ್ಬೇಕು. ಗುಡಿಸ್ಲಿಲ್ಲ ಅಂದ್ರೆ ತಿರ್ಗಾ ಕಸ ಬಿದ್ದು ಬಿದ್ದು ಏನಾಗ್ತೀನಿ? ಅದೇ ಮೋಹ ಮಮಕಾರ, ಅದೇ ದುಃಖಿತ, ಅದೇ ದೇಹದ ಬಗ್ಗೆ ಮೋಹ ಆಗೋದು, ಅದನ್ನೇ ಮಾಡ್ತಾ ಇರ್ತೀನಿ. ಆದ್ರಿಂದ ಸಾಧಕ ಆಗಿರೋನು ಹೇಗಿರ್ಬೇಕು ಅನ್ನೋದನ್ನ, ನಿಮಗೆ ಯಾವ ಮಹಾತ್ಮರ ಬಗ್ಗೆ ನಿಮ್ಗೆ ಗೌರವ ಇದೆ, ಯಾರ ಬಗ್ಗೆ ನಿಮ್ಗೆ ಶ್ರದ್ಧೆ ಇದೆ, ಯಾವ ದೇವರ ಬಗ್ಗೆ ಇದೆ, ಅವರನ್ನೇ ಪ್ರಾರ್ಥನೆ ಮಾಡಿ, ಅವರನ್ನೇ ಬೇಡ್ಕೊಳ್ಳಿ. ಇಂಥವ್ರಿಗೆ ಅಂತವ್ರಿಗೆ ಮಾಡ್ಬೇಕಂತ ಏನು ಇಲ್ಲ. ನಿಮ್ಮಲ್ಲಿ ಯಾರಿಗೆ ಶ್ರದ್ಧೆ ಇದೆ, ಯಾರ ಮೇಲಿದೆ ಅಂತವ್ರ ಹತ್ರ ಪ್ರಾಮಾಣಿಕವಾಗಿ ನೀವು ಅಂತರಂಗ, ನಾನು ಆತ್ಮಜ್ಞಾನವನ್ನ ಪಡಿಬೇಕು, ನನ್ನ ಬದುಕು ಸ್ವಚ್ಛವಾಗಿರಬೇಕು. ಬೆಳಗ್ಗೆ ಹೇಳ್ತಾರೆ, ಯಾವಾಗ ಸಾಧಕರು ಹೇಗಿರಬೇಕು? ದಿನ ಹೃದಯ ಕಾಲದೊಳು ಎಚ್ಚರದೊಳು ಗುರುಮೂರ್ತಿಯನ್ನು. ಬೆಳಗ್ಗೆ ಪ್ರಾರಂಭ 3:30, 4 ಗಂಟೆಗೆ ಸಾಧಕ ಎದ್ದೇಳ್ಬೇಕು. ಅಂತವ್ರಿಗೆ ಸಾಧಕ ಅಂತಾರೆ. 7:30, 8 ಗಂಟೆ ಹಂಗೆಲ್ಲ ಇದ್ರೆ ಸಾಧಕರ. 4 ಗಂಟೆ ಹಂಗ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿರೋ ಮನಸ್ಸು ಎಂತದು ಅಂತ. ಆ ಸಾಧಕರು ಎದ್ದ ತಕ್ಷಣ ಏನ್ ಮಾಡ್ಬೇಕು? ಗುರುಮೂರ್ತಿಯನ್ನು ಮೊದಲು ಗುರುಗಳ ಸ್ಮರಣೆಯನ್ನ ಮಾಡ್ಬೇಕು. ಗುರುಗಳ ಸ್ಮರಣೆಯನ್ನ ಮಾಡಿ ನಮ್ಮ ಬದುಕನ್ನ ಪ್ರಾರಂಭ ಮಾಡ್ಬೇಕು. ಆಗ ನನ್ನ ಬದುಕು ಯಾಕೆ ಬ್ರಹ್ಮಜ್ಞಾನ ಪಡೆಯೋದಿಲ್ಲ? ನನ್ನ ಜೀವನ ಆಗ ಸಂಸಾರ ಯಾವ ರೀತಿನಾರು ಇರ್ಲಿ, ಮೊದಲು ನಿನ್ನ ಹಿಂಗೆ ಕ್ರಮಬದ್ಧವಾದ ಜೀವನವನ್ನ ಪ್ರಾರಂಭ ಮಾಡು. ಆ ಪರಿಸರ, ನಿನ್ನ ಹೆಂಡತಿಯ ಮಕ್ಕಳ ಅವನ್ನೆಲ್ಲ ಬಿಡಿಸ್ಕೊಳಕ್ ಹೋಗ್ಬೇಡ. ಮೋಹ ಮಮಕಾರ ಎಲ್ಲ ಭಯಾನಕ ಇದೆ, ಅವು ಇರ್ಲಿ. ನೀನ್ ಹಿಂಗೆ ಕ್ರಮಬದ್ಧವಾದ ಜೀವನವನ್ನ ಮಾಡು. ಒಂದು ವಚನವನ್ನೋ, ಒಂದು ಗುರುಗಳ ಇದನ್ನೋ, ಒಂದು ನಿಜಗುಣರದೋ, ನಿನಗೆ ಯಾವ ಪ್ರಾರ್ಥನೆನೋ ಎದ್ದು ಒಂದು ಸ್ವಲ್ಪ ಪ್ರಾರ್ಥನಾ ಮಾಡು. ಆಗ ನಿನ್ನ ಮನಸ್ಸು ಒಂದು ಸ್ವಲ್ಪ ಏನ್ ವಿಷಯಗಳ ಬಗ್ಗೆ ತುಂಬಾ ಇದೆಯಲ್ಲ, ಇದು ಕಡಿಮೆ ಆಗತ್ತಲ್ಲ. ವಿಪರೀತ ಏನು ಒಳಗಡೆ ಒಂದು ಕ್ಷಣ ನಿಲ್ಲದಿಲ್ಲ ಮನಸ್ಸಿನ ಬಯಕೆಗಳು, ಕಾಮ ಕ್ರೋಧ, ಅದನ್ನ ನೋಡಕ್ಕೆ ಬಂದಿಲ್ಲ ನಮ್ಗೆ. ನಾನ್ ಬಹಳ ಆರಾಮಿದೀನಿ ಅಂತ ತಿಳ್ಕೊಂಡಿದ್ದಾನೆ. ವಿಪರೀತ ಇದಾಗಿರೋನಿಗೆ ಗೊತ್ತೇ ಆಗೋದಿಲ್ಲ. ಒಂದ್ ಸ್ವಲ್ಪ ಇದ್ರೆ ಅವನಿಗೆ ಗೊತ್ತಾಗ್ಬಿಡತ್ತೆ. ವಿಪರೀತ ತುಂಬ್ಕೊಂಡ್ಬಿಟ್ಟಿದ್ರೆ ಯಾವ್ದು ನನಗೆ, ಯಾವ್ದು ಕಾಡ್ತಿದೆ, ಯಾವ್ದು ನನಗಿದೆ ಏನೂ ಗೊತ್ತಾಗೋದಿಲ್ಲ. ಪ್ರಜ್ಞೆನೇ ಇಲ್ದೇ ಇರೋ ಹಾಗೆ
ಆ ರಾಗ, ದ್ವೇಷ, ಮೋಹ, ಮಮಕಾರ ಎಷ್ಟು ಕುಣಿಸ್ತಾ ಇದೆ ನನ್ನನ್ನ ಅದನ್ನ. ಕ್ಷಣ 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 ನನ್ನನ್ ಮಾಡ್ತಿರುತ್ತೆ. ನನಗ್ ಗೊತ್ತೇ ಆಗೋದಿಲ್ಲ. ಯಾಕೆ ಸಾಧಕರೇ ಅಲ್ಲ. ನಾನ್ ಸಾಧಕ ಆಗಿರೋನ ನೋಡ್ಬೇಕಲ್ಲ. ನನ್ನ ಮನಸ್ಸು ತಣ್ಣಗಾಗಿಲ್ಲ ಯಾಕೆ? ಯಾರ ಬಗ್ಗೆ ಅದು ಆಲೋಚನೆ ಮಾಡ್ತಿದೆಯಲ್ಲ ಯಾಕೆ? ದುಡ್ಡಿನ ಬಗ್ಗೆ ಆಗಲಿ, ಹೆಂಡತಿಯ ಬಗ್ಗೆ ಆಗಲಿ, ಅವುಗಳನ್ನೆಲ್ಲ ಹೇಳ್ತಿದಾರಲ್ಲ ಮಹಾತ್ಮರು, ಅವೆಲ್ಲವೂ ದುಃಖಕ್ಕೆ ಅಂತ ನಾನ್ ಅದನ್ನೇ ಮಾಡ್ತಾ ಇದ್ದೀನಲ್ಲ 24 ಗಂಟೆ. ಅದರದೇ ಆಲೋಚನೆ ಇಲ್ಲ ನನಗೆ. ನಾನು ಅದನ್ನ ಬಿಟ್ಟು ನನಗೆ ಬದುಕಕ್ಕೆ ಬರ್ತಿಲ್ವಲ್ಲ ನನಗೆ. ಅದ್ ಆ ರೀತಿ ಅದು ಕಡಿಮೆ ಆಗ್ಬೇಕು ಅಂದ್ರೆ ದಿನದೆಚ್ಚರ ಕಾಲದೊಳು ಗುರುಮೂರ್ತಿ ಬೆಳಗ್ಗೆ ಕ್ರಮಬದ್ಧವಾಗಿ ಜೀವನ ಸಾಧಕ ಮಾಡ್ಬೇಕು. ಜನ್ಮ ಜನ್ಮಾಂತರದ ಕರ್ಮ ವಾಸನ ಇದು. 1 ದಿನದ್ದು 2 ದಿನದ್ದು ಬಂದಾಗ ಆಗಿರೋದಂತದಲ್ಲ. ತುಂಬಾ ಜನ್ಮದ ಸಂಸ್ಕಾರ ಇರೋದ್ರಿಂದ ಯಾವ ಕ್ಷಣದಲ್ಲಿ ಯಾವ ಭಾವನೆ ಬರುತ್ತೆ ಗೊತ್ತಿಲ್ಲ. ಯಾವಾಗ ಕಾಮದ ಬರುತ್ತೆ, ಯಾವಾಗ ಕ್ರೋಧ ಬರುತ್ತೆ, ಯಾವಾಗ ಏನ್ ಬರುತ್ತೆ ಏನೋ ಗೊತ್ತಿಲ್ಲ. ಅದ್ ಏನೇನ್ ಬರುತ್ತೆ ಅದ್ ನಾನ್ ಆಗ್ತೀನಿ. ನಾನಾಗಿ ನಾನ್ ಮತ್ತೆ ಅದನ್ನ ಅನುಭವಿಸ್ತೀನಿ. ಬಹಳ ದುಃಖಿ ಆಗ್ತೀನಿ. ದಿನ ರಾತ್ರಿ ಆಕಾಶಕ್ಕೆ ಎಷ್ಟು ಬಳಲಿಕೆ ಆಗ್ಬಿಟ್ಟಿರುತ್ತೆ ನನಗೆ. ಆ ದೇಹ ಮನಸ್ಸಿನ ಅಷ್ಟು ನನ್ನನ್ನ ಅದು ಆಟ ಆಡಿಸ್ತಾ ಇರುತ್ತೆ. ಅಷ್ಟು ಒಳಗಾಗಿ ಅದು ನನಗೆ ಬಹಳ ಸುಖ ದುಃಖ. ಯಾರ್ಯಾರು ಅಂದಿದ್ದು ನನಗೆ ಅಪಮಾನ, ಮೋಹ, ಮಮಕಾರ, ದುಡ್ಡೊಂದು 1 2 ಈ ಬದುಕೆಲ್ಲ ಬರೀ ಅದೇನೆ. ಅವೆಲ್ಲವೂ ಸಮಾಧಾನ ಆಗ್ಬೇಕು ಅಂತಂದ್ರೆ ಈ ರೀತಿಯ ಬದುಕು ಸಾಧಕನ ಬದುಕು ತುಂಬಾ ಸ್ವಚ್ಛವಾಗಿರ್ಬೇಕು. ಈ ಸ್ವಚ್ಛವಾದ ಬದುಕಿಗೆ ಏನೂ 1 ರೂಪಾಯಿ ದುಡ್ಡು ಬೇಕಾಗಿಲ್ಲ. ಯಾವ ಹೆಂಡತಿ ಮಕ್ಕಳು ಇವ್ರು ಯಾರ್ದು ಬೇಕಾಗಿಲ್ಲ. ನೀನು ಸಾಧಕ ಆಗೋದಕ್ಕೆ ಆಗ್ಬೇಕು. ನೀನು ಸ್ವಚ್ಛವಾಗಿ ಬೆಳಗ್ಗೆ ಎದ್ದೇಳೋದಕ್ಕೆ ಯಾರ್ದಾರು ಬೇಕಾ? ಸ್ವಚ್ಛವಾಗಿ ಎದ್ದು 4 ಗಂಟೆಗೆ ಎದ್ದು ಗುರುವಿನ ಧ್ಯಾನ ಪ್ರಾರ್ಥನಾ ಮಾಡೋದು, ಈ ರೀತಿ ಶ್ರವಣವನ್ನ ಮಾಡೋದು, ಇವೆಲ್ಲವೂ ಮಾಡೋದ್ರಿಂದ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಆಗ ಇವ್ರು ಏನು ಅನುಭವವನ್ನ ಹೇಳ್ತಿದಾರಲ್ಲ, ಆಗ ನನ್ನ ಅನುಭವ ಬರ್ತಾ ಹೋಗುತ್ತೆ. ಆದರೆ 1 ದಿನಾನೂ ನಾನು ಎಚ್ಚರ ತಪ್ಪಾರು. ಆ ಸಂಸಾರದಲ್ಲಿ ವಿಪರೀತವಾಗಿ ತನ್ಮಯ ಆಗ್ಬಾರ್ದು. ನಾನು ಶ್ರವಣದ ಬ್ರಹ್ಮಜ್ಞಾನವನ್ನ ಪಡಿಬೇಕು ಅನ್ನೋರು ಬಹಳ ಎಚ್ಚರಿಕೆ ಇರ್ಬೇಕು. ಯಾಕೆಂದ್ರೆ ಮೋಹ ಮಮಕಾರಗಳು ಎಲ್ಲವೂ ನಮ್ಮನ್ನ ಮಲಗಿಸಂತದೆ. ಎಲ್ಲವೂ ಮಾಯ. ಅವೆಲ್ಲವೂ ಬರೀ ಬಾಯಲ್ಲಿ ಹೇಳಕ್ ಕಲ್ತಿರ್ತೀನಿ. ನಾನ್ ಆ ರೀತಿ ಒಳಗಾಗಿದ್ದೀನಿ ಅಂತ ಗೊತ್ತಾಗಲ್ಲ. ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಹೇಳ್ತೀನಿ, ಯಾಕಷ್ಟೇ ಕೆಡಿಸ್ಕೊತಿದ್ದೀರಾ, ಅವೆಲ್ಲವೂ ಅಸತ್ಯ ಅಂತ. ನಾನೇ ಅದಕ್ಕೆಲ್ಲ ಪ್ರತಿದಿನ ನಾನ್ ಅದಕ್ಕೆ ಒಳಗಾಗಿರ್ತೀನಿ. ನನಗ್ ಅದ್ ಯಾವ್ದೂ ಇಲ್ಲ. ನನ್ಗೆ ಅನಿಸ್ತಾ ಇರುತ್ತೆ ಬೇರೆಯವ್ರಿಗೆ ತುಂಬಾ ವಿಪರೀತ ವ್ಯಾಮೋಹ, ನನಗಿಲ್ಲ. ಬೇರೆಯವ್ರಿಗೆ ದುಡ್ಡಿನ ಮೋಹ, ನನಗಿಲ್ಲ. ಹಂಗಾರೆ ನಿನ್ಗೆ ಏನು ಇರ್ಲಿಲ್ಲ ಅಂದ್ರೆ ಜ್ಞಾನಿ ಆಗ್ಬೇಕಾಗಿತ್ತಲ್ಲ. ಅವ್ರೆಲ್ಲರಿಗಿಂತ ಜಾಸ್ತಿ ನನಗೆ ಇದೆ. ಅವ್ರೆಲ್ಲರಿಗೂ ಗೊತ್ತಾಗ್ತಿದೆ, ನನಗ್ ಗೊತ್ತಾಗ್ತಿಲ್ಲ. ನನ್ಗೆ ಏನು ಅಂತ ನನಗ್ ಗೊತ್ತಾಗ್ತಿಲ್ಲ. ನನ್ಗೇನು ಇಲ್ವಲ್ಲ, ನನಗೆ ತುಂಬಾ ಕಡಿಮೆ ಇದೆ ಅಲ್ಲ. ಹಂಗಾರೆ ಮಹಾತ್ಮ ಯಾಕಾಗ್ಲಿಲ್ಲ? ಆ ರೀತಿ ಭ್ರಮೆ ಮಾಡ್ತಿದ್ದ ನನಗೆ ಮಾಯೆ. ಈ ಮೋಹ, ದೇಹದ ಭ್ರಮೆ, ಇಂದ್ರಿಯ ಭ್ರಮೆ, ಎಲ್ಲವೂ ವಿಪರೀತ ಭ್ರಮೆಗಳು. ಇವುಗಳನ್ನೆಲ್ಲ ನಿಧಾನವಾಗಿ ಬಿಡಿಸ್ಕೊತಾ ಹೋಗ್ಬೇಕು. ಈ ಶ್ರವಣವನ್ನ ನಿಧಾನವಾಗಿ ಪ್ರತಿದಿನ ಕೇಳ್ಬೇಕು. ತನ್ಮಯವಾಗಿ ಕೇಳ್ಬೇಕು. ಯಾವ ರೀತಿ ಕೇಳ್ಬೇಕಂತಂದ್ರೆ ಕೇಳಬೇಕಾದ್ರೆ ನನ್ನ ಹೊರಗಿನ ಯಾವ ಜಗತ್ತಿನ ಅನುಭವವೂ ಇರಬಾರ್ದು. ಅಷ್ಟು ಏಕಾಗ್ರತೆಯಿಂದ ಲಕ್ಷ ಕೊಟ್ಟು ಕೇಳಿದ್ರೆ ಯಾಕೆ ಬ್ರಹ್ಮಜ್ಞಾನ ಆಗೋದಿಲ್ಲ? ಬ್ರಹ್ಮಜ್ಞಾನ ಬಹಳ ಸುಲಭ. ಆದರೆ ನಾನೇ ವಿಪರೀತವಾಗಿ ಆ ಬ್ರಹ್ಮಜ್ಞಾನದ ಬಗ್ಗೆ ಇಚ್ಛೆ ಇಲ್ಲದೆ ಇರೋದು, ಅದ್ರ ಬಗ್ಗೆ ನನಗೆ ಇಲ್ಲ ವಿಪರೀತ ಬರೀ ಬುದ್ಧಿ ತಿಳುವಳಿಕೆ ಮಾಡ್ಕೊಂಡ್ಬಿಟ್ಟಿರ್ತೇನಲ್ಲ, ಅದು ನನಗೆ ಬ್ರಹ್ಮಜ್ಞಾನ ಮಾಡೋದಕ್ಕೆ ಬಿಡೋದಿಲ್ಲ. ಅವುಗಳನ್ನ ಅರ್ಥ ಎಲ್ಲ ಗೊತ್ತಿರತ್ತೆ. ಅವುಗಳನ್ನ ಅರ್ಥ ಮಾಡಿ ಎಲ್ಲಾ ಮಾಡಿ ಅನುಭವವನ್ನ ಬಿಟ್ಟು ಬರೀ ಅವುಗಳನ್ನೆಲ್ಲ ಹೇಳಿ ತಿರ್ಗಾ ಅನುಭವ ಬಿಟ್ಟು ಹಾಗೆ ಏನಿಲ್ಲ ವಾಪಸ್ ಹಾಗೆ ಎಲ್ಲಾರಂಗೆ ನಾನು ಇನ್ನು ನನಗಿಂತ ಕಲ್ತಿರೋನೆ ಇನ್ನು ಕಲ್ತಿರಲ್ವಲ್ಲ, ಅವನೇ ಆರಾಮು. ಅವನು ಹಂಗೆ ಸಾಯ್ತಾನೆ, ನಾನ್ ಕಲ್ತಿರೋರು ಹಂಗೆ ಸಾಯ್ತೀನಿ. ನಾನ್ ಬರೀ ಸುಮ್ನೆ ಹೇಳೋ 4 ಜನನ್ ಮನೋರಂಜನೆ ಮಾಡಕ್ ಕಲ್ತೆ. ಅವನ್ ಏನಿಲ್ಲ, ಸುಮ್ನೆ ಆರಾಮಾಗಿ ತಣ್ಣಗ್ ಸತ್ತ ಅಷ್ಟೇನೆ. ಅವನು ಏನೂ ವ್ಯತ್ಯಾಸ ಇಲ್ಲ. ರಮಣ ಮಹರ್ಷಿಗಳು ಅದೇ ಅಂತಾರೆ, ಬರೀ ಬಾಯಲ್ಲಿ ಬ್ರಹ್ಮಜ್ಞಾನವನ್ನ ಆತ್ಮವಸ್ತು ಬ್ರಹ್ಮವಸ್ತು ಅನ್ನೋದ್ರಿಂದ ಅದ್ರಿಗಿಂತ ದೇಹ ನಾನು ಅಂತಾನಲ್ಲ, ನಿನಗೂ ಅವನಿಗೂ ಏನೂ ವ್ಯತ್ಯಾಸ ಇಲ್ಲ. ಆದ್ರಿಂದ ಬ್ರಹ್ಮಜ್ಞಾನ ಅನ್ನೋದು ನನ್ನ ಅನುಭವಕ್ಕೆ ಬರ್ಬೇಕು. ನಾನೇ ಆ ಬ್ರಹ್ಮವಸ್ತು ಅಂತ ನನಗೆ ಅನುಭವಕ್ಕೆ ಬಂದ್ರೆ ಮಾತ್ರ ಇವೆಲ್ಲದರ ದುಃಖ ಹೋಗೋದು. ಆದ್ರಿಂದ ಪ್ರತಿದಿನ ಇದನ್ನ ಕೇಳ್ತಾ ಹೋಗ್ಬೇಕು. ಪ್ರತಿದಿನ ನನ್ನ ಮನಸ್ಸು ಸ್ವಚ್ಛವಾಗಿ ಏಕಾಗ್ರತೆಯಿಂದ ಕೇಳ್ಬೇಕು, ತನ್ಮಯತೆಯಿಂದ ಕೇಳ್ಬೇಕು. ಕೇಳ್ತಾ ಇದ್ದೇನೆ ನನಗೆ ನಿದ್ದೆ ಬಂದ್ಬಿಡುತ್ತಂದ್ರೆ ಅವನ್ ಯಾವ ಸಾಧಕ? ಇವನು ಬ್ರಹ್ಮಜ್ಞಾನ ಪಡೆಯೋನು. ಮಾಮೂಲಿ ಸಣ್ಣ ಸಾಧಕರಿಗೆ ಆಗಲ್ಲ. ಸಣ್ಣ ಯಾವ್ದಾವ್ದು ಸಾಧನೆ ಮಾಡೋದು ಬರೀ ನೀನ್ ಆಫೀಸ್ಗೆನೆ ನೀನು ಯಾವಾಗ ಬೇಕಾದ್ರೂ ನನ್ ನಿದ್ದೆ ಬರ್ತಿದ್ದೆ ಹೋಗಲ್ಲ ಅಂತ ಅಲ್ಲೇ ನೀನು ಮಾಡಕ್ ಆಗಲ್ಲ. ನಿನಗೆ ಒಂದು ಹಾಲು ಕೊಡೋರು, ಪೇಪರ್ ಮಾರೋರು 1 ದಿನ ತಪ್ಪಲ್ಲ. ಬೆಳಗಿನ ಸಮಯ ಅವ್ರೆಲ್ಲಿ ತಪ್ತಾರೆ? ಎಂತ ಮಳೆ ಇರ್ಲಿ, ಕರೋನಾ ಬಂದಿದ್ದಾಗ್ಲೂ ಸಹ ಇಡೀ ಜಗತ್ತೇ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಿದ್ರು.
ಆ ವ್ಯವಹಾರ ಅವ್ರಿಗೆ ಅದು ಅನಿವಾರ್ಯ, ಅದು ಅವಶ್ಯಕತೆ. ಯಾರಿಗ ಅವಶ್ಯಕತೆ ಇರುತ್ತೆ ಅವ್ನಿಗೆ ಹೆಂಗ್ ನಿದ್ದೆ ಬರುತ್ತೆ, ಅವ್ನಿಗೆ ಹೆಂಗ್ ಸೋಮಾರಿತನ ಬರುತ್ತೆ? ಇದರ ಕಡೆ ಯಾರಿಗೆ ಲಕ್ಷ್ಯ ಇಲ್ಲ, ಇದಂದ್ರೆ ಉಪೇಕ್ಷ ಇದೆಯಲ್ಲ, ಬ್ರಹ್ಮಜ್ಞಾನ ಅಂದ್ರೆ ಉಪೇಕ್ಷ ಇರೋದ್ರಿಂದ ನನ್ಗೆ ಯಾವ್ದ್ರದ್ದು ಅನುಭವ ಬರ್ತಿಲ್ಲ. ಆ ಪ್ರಾಪಂಚಿಕರ ವಿಷಯಗಳ ಅಷ್ಟು ನಮ್ಗೆ ಆಕರ್ಷಣೆ ಇರೋದ್ರಿಂದ ಇದರ ಅನುಭವ ಬರ್ತಿಲ್ಲ ನನಗೆ. ಯಾವಾಗ ಬ್ರಹ್ಮಜ್ಞಾನದ ಇಚ್ಛೆ ಆಗತ್ತೆ, ಯಾವ್ದೋ ಜಗತ್ತಲ್ಲಿ ತೊಂದ್ರೆ ಬರಲ್ಲ. ಬ್ರಹ್ಮಜ್ಞಾನ ಕೇಳ್ತಾ ಇರೋನ್ಗೆ ನಿದ್ರೆ ಬರುತ್ತೆ. ಅವನಿಗೆ ಬಹಳ ತಾಪ ಆಗಿದೆ, ಅವನಿಗೆ ಜಗತ್ತಿನ ಬಗ್ಗೆ, ತನ್ನ ದೇಹದ ಬಗ್ಗೆ ಅವನಿಗೆ ತಾಪ ಆಗಿರೋವನಿಗೆ ಹೇಗೆ ಅವನಿಗೆ ನಿದ್ರೆ ಬರುತ್ತೆ? ನನಗೆ ಲೇಟ್ ಆಯ್ತು, ಬರಕ್ಕಾಗ್ಲಿಲ್ಲ, ಇವೆಲ್ಲವೂ ಕಾರಣಗಳಿರುತ್ತೆ ಅವರಿಗೆ. ಅವನಿಗೆ ಸಾಧಕ ಆಗ್ತಾನೆ. ಬ್ರಹ್ಮಜ್ಞಾನವನ್ನ ಪಡಿಬೇಕು. ನಮ್ಮ ಅಪ್ಪವರಂತ ಆ ರೀತಿ ಆಗ್ಬೇಕಾಗಿದೆ. ಅಂತ ಮಹಾತ್ಮರು ಸಹ ಒಂದು ದಿನ, ಒಂದು ಸೆಕೆಂಡ್ ಅವರು ಕ್ರಮಬದ್ಧ ಜೀವನವನ್ನ ಬಿಡ್ಲಿಲ್ಲ. ಅವರು ದೇಹ ಬಿಡೋವರೆಗೂ ಅವ್ರು ಮಾಡಿದ್ರು ಅದನ್ನ, ಕ್ರಮಬದ್ಧ ಜೀವನವನ್ನ. ನಾನ್ ಮಾತ್ರ ಹೇಗ್ ಬೇಕಾದ್ರೂ ಆಗಿ ಹೇಗ್ ಬ್ರಹ್ಮಜ್ಞಾನ ಪಡೆಯಕ್ಕಾಗತ್ತೆ ನನಗೆ? ನಾನು ಬ್ರಹ್ಮಜ್ಞಾನ ಪಡೆಯೋದೇ ಅತ್ಯಂತ ಮುಖ್ಯ. ಬೇರೆ ಯಾವುದೋ ಲಕ್ಷ್ಯ ಕೊಡಬಾರ್ದು. ಅವ್ಯಾವುದೂ ನನಗೆ ಸಹಾಯ ಬರೋದಿಲ್ಲ. ಎಲ್ಲವೂ ದುಃಖವನ್ನ ಪ್ರತಿದಿನ ಅನುಭವಿಸ್ತಿರ್ತೀವಲ್ಲ, ಪ್ರತಿದಿನ ಅನುಭವಿಸ್ತಾ ಇದೀವಿ, ಗೊತ್ತಿದೆ ಅದೆಲ್ಲವೂ ದುಃಖ ಅಂತ. ಆದ್ರೂ ಅದ್ರ ಕಡೆ ಯಾಕೆ ಅಷ್ಟೊಂದು ಲಕ್ಷ್ಯ, ಯಾಕೆ ಅದಕ್ಕೆ ಅಷ್ಟೊಂದು ತನ್ಮಯತೆ? ಸ್ವಲ್ಪ ಅದನ್ನ ವಿವೇಕ ಮಾಡಿ ಗುರುಗಳಿಗೆ ಪ್ರಾರ್ಥನೆ ಮಾಡ್ಬೇಕು. ಗುರುಗಳಲ್ಲಿ ನಾವು ಹತ್ತು ಮಾಡಿ ಬೇಡ್ಕೋಬೇಕು, ನಾವು ಅದನ್ನ ಕೇಳ್ಕೋಬೇಕು ಅವರಿಗೆ. ನಮ್ಮ ಅಪ್ಪವ್ರಂತವ್ರು, ಮಲ್ಲಿಕಾರ್ಜುನ ಅಪ್ಪವ್ರ ಹತ್ರ ಬಂದಾಗ ಅವರು ವಾಪಸ್ ಹೋಗಂದ್ರೆ ಹೋಗಲ್ಲ ಅಂತ 3 ದಿನ ಅವ್ರು ಅಳ್ತಾ ಕುತ್ಕೊಂಡಿದ್ರಂತೆ. ಗುರುಗಳು, ನಾನ್ ನಿಮ್ಮನ್ ಬಿಟ್ಟು ನಾನು ಹೋಗೋದಿಲ್ಲ ಅಂತ. ಅಂತ ಮಹಾತ್ಮರು, ವೈರಾಗ್ಯ ಪುರುಷರು, ಅಂತವ್ರು ಸಹ ಹಿಂಗೆ ಅವರ ಬದುಕು. ನಾವು ನಮ್ಮ ಬದುಕನ್ನ ಸ್ವಲ್ಪ ಮಾಡ್ಬೇಕು. ಅವುಗಳನ್ನೆಲ್ಲ ಬಿಡಕ್ಕಾಗಲ್ಲ ಅಂತಲ್ಲ ವಿಷಯ ವಸ್ತುಗಳ. ಎಷ್ಟು ಸ್ವಲ್ಪ ವಿವೇಕ ಬೇಕಲ್ಲ. ಎಷ್ಟು ವರ್ಷ ಮಾಡ್ತೀಯ ಹಾಗೇನೆ? ಅದೇ ಮಾಡಿದ್ದು, ಅದೇ ಮಮಕಾರ, ಅದೇ ಮೋಹ, ಅದೇ ಕಾಮಕ್ರೋಧಾದಿಗಳು. ಸ್ವಲ್ಪವೂ ಅದ್ರ ಬಗ್ಗೆ ಒಂದ್ ಸ್ವಲ್ಪನೂ ಅನ್ಸೋದಿಲ್ವಾ? ಅವ್ರೆಲ್ಲರೂ ಬೈತಿರ್ತಾರೆ, ಹಂಗೆ ಒಂದೇ ಸಮಯ ಹಂಗೆ ಮಾಡ್ತಾನೆ ಇರ್ತೀಯಲ್ಲ, ಇದ್ದೇ ಸಾಯ್ತಿರ್ತೀಯ, ಹೋಗ್ಬಾರ್ದು ಅವ್ರಿಗೆ. ಅವ್ರಿಗೆಲ್ಲ ಯಾರು ಏನ್ ಬೈಲಿ, ಏನ್ ಮಾಡಿದ್ರು ನಾನು ಅಲ್ಲಿಂದ ಹೋಗಲ್ವಲ್ಲ, ಆಚೆ ಬರಲ್ವಲ್ಲ. ಅವ್ರ ಯಾರಿಗೂ ನಾವ್ ಬೇಡ ಅಂತ ಇರುತ್ತೆ. ನಾನೇ ಮೇಲ್ಬಿದ್ದು, ನಾನ್ ಇಲ್ಲ ಅಂದ್ರೆ ಹೆಂಗೆ ಅಂತ ನಾನೇ ಮಾಡ್ತೀನಲ್ಲ. ಎಷ್ಟು ಅವಿವೇಕ ಅದು ನನ್ಗೆ. ಎಷ್ಟು ನನಗೆ ಏನಿಲ್ಲ, ನಾನ್ ದುಃಖಿ ಆಗ್ತೀನಿ, ದುಃಖಿಯಾಗೆ ಕೊನೆಗೆ ಒಂದು ದಿನ ಪ್ರಾಣ ಬಿಡ್ತೀನಿ. ಅದಕ್ಕೆ ಮಹಾತ್ಮರು ಇವರೆಲ್ಲ ಶ್ರವಣವನ್ನ ಮಾಡು, ಸತ್ಸಂಗ ಮಾಡು, ಶ್ರವಣವನ್ನ ಬಹಳ ಶ್ರದ್ಧೆಯಿಂದ ಈ ದಿನ ನಾನು ಕೇಳ್ತಾ ಬ್ರಹ್ಮಜ್ಞಾನ ಪಡಿತೀನಿ ಅನ್ನಷ್ಟು ಇರ್ಬೇಕು ಸಾಧಕ. ಸುಮ್ನೆ ಏನೋ ಒಟ್ಟು ಬಂದೆ, ಏನೋ ಒಂದಾದೆ, ಏನೋ ಒಂದ್ ಕೇಳ್ದೆ, ಏನ್ ಪ್ರಯೋಜನ? ಯಾವ ದುಃಖನೂ ಹೋಗೋದಿಲ್ಲ ಅದ್ರಿಂದ. ಕೇಳ್ಬೇಕಾದ್ರೇನೆ ನನ್ನ ದೇಹದ ಅನುಭವ ನನಗಿರ್ಬಾರ್ದು, ನನ್ನ ಮನಸ್ಸಿನ ಅನುಭವ ನನಗಿರ್ಬಾರ್ದು, ನನ್ನ ಅಹಂಕಾರದ ಅನುಭವ ನನಗಿರ್ಬಾರ್ದು. ಆ ರೀತಿ ಶ್ರವಣವನ್ನ ಮಾಡ್ಬೇಕು. ಆ ರೀತಿ ಶ್ರವಣ ಮಾಡಿದ್ರೆ ಮಾತ್ರ ಬ್ರಹ್ಮಜ್ಞಾನ. ಅದೇ ರೀತಿ ಸಾಧಕ ತನ್ನ ಜೀವನವನ್ನ ಅದೇ ರೀತಿ ಇಡ್ಬೇಕು. ಮಹಾತ್ಮರ ಚರಿತ್ರೆಗಳನ್ನ ಓದ್ಬೇಕು. ಶ್ರವಣ ಎಷ್ಟೊತ್ ಮಾಡ್ಬೋದು? ಬರೀ ಅರ್ಧ ಗಂಟೆ. ಬ್ರಹ್ಮಜ್ಞಾನ ಪಾರ್ಟ್ ಟೈಮ್ ಸಿಗತ್ತಾ? ಯಾವುದಕ್ಕಾದ್ರೂ ನೀವು ತನ್ಮಯವಾಗಿ ಅರ್ಪಿಸ್ಕೊಳ್ದೇ ಇದ್ರೆ ಅದ್ ಹೇಗೆ ನಿಮ್ಗೆ ಮೈಗೂಡುತ್ತೆ? ನೀವು ಮೈಗೂಡಿಸ್ಕೊಂಡೇ ಇಲ್ಲ, ಅದಕ್ಕೆ ಅರ್ಪಿಸ್ಕೊಂಡೇ ಇಲ್ಲ, ಹೇಗೆ ಸಾಕ್ಷಿಯ ಅನುಭವ ಬರುತ್ತೆ? ಹೇಗೆ ಆ ಬ್ರಹ್ಮಜ್ಞಾನದ ಅನುಭವ ಬರುತ್ತೆ? ವ್ಯಕ್ತಿಯನ್ನ ಮರೆ ಮಾಡೋದು ಅಷ್ಟು ಸುಲಭನ? ಈ ಜೀವತ್ವವನ್ನ ನೆರೆ ನೀಗ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ಅದು. ಜೀವತ್ವ ಅನ್ನೋದು ನನಗೆ ಬಹಳ ಇದೆ. ನನಗೆ ದೇಹ ಭ್ರಮೆ ಬಹಳ ಇದೆ. ದೇಹ ನಾನು, ಜೀವ ನಾನು ಅನ್ನೋದು ಬಹಳ ಇದೆ. ಅದು ನಿಧಾನಕ್ಕೆ ಕ್ರಮೇಣವಾಗಿ ಆಗ್ಬೇಕು ಅಂದ್ರೆ ಕ್ರಮಬದ್ಧವಾದ ಜೀವನವನ್ನ ಸಾಗಿಸ್ಬೇಕು. ಕ್ರಮಬದ್ಧ ಜೀವನ ಅಂದ್ರೆ ಇಷ್ಟೊತ್ತಿಗೆ ಎದ್ದೇಳ್ಬೇಕು, ಹೇಳ್ಬೇಕು, ಪ್ರಾರ್ಥನಾ ಮಾಡ್ಬೇಕು, ಗುರುಗಳ ಸ್ಮರಣೆ ಮಾಡ್ಬೇಕು, ಗುರುಗಳ ಅಧ್ಯಯನ ಮಾಡ್ಬೇಕು, ಏನು ಇವತ್ತು ನಾಳೆ ಪ್ರವಚನ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಚಿಂತನ ಮಾಡಿರ್ಬೇಕು. ಆಗ ಶ್ರವಣ ಫಲ ಕೊಡುತ್ತೆ. ಯಾಕೆ ಕೊಡೋದಿಲ್ಲ? ಯಾಕೆ ಸಾಕ್ಷಿ ಅನುಭವ ಬರೋದಿಲ್ಲ? ಯಾಕೆ ಬ್ರಹ್ಮಜ್ಞಾನ ಬರೋದಿಲ್ಲ? ನಾನ್ ಏನೋ ತಿಂದೆ, ಎಲ್ಲೋ ಮಲಗಿದೀನಿ, ರಾತ್ರಿ ಎಷ್ಟೊತ್ಗೋ ಬಂದ್ ಮಲಗ್ದೆ, ರಾತ್ರಿ ಏನ್ ಸಿಕ್ಕಿದ್ದೆಲ್ಲ ತಿಂದಾಡ್ತಿದೀನಿ, ಬೆಳಗ್ಗೆ ಎಷ್ಟೊತ್ಗೋ ಎದ್ದೆ, ಕುತ್ಕೊಂಡೆ, ಬಂದ್ ಕೇಳ್ದೆ, ಹೆಂಗಾಗತ್ತೆ ಬ್ರಹ್ಮಜ್ಞಾನ? ಮನಸ್ಸು ಎಷ್ಟು ಅಸ್ತವ್ಯಸ್ತ ಆಗಿರುತ್ತೆ ಆಗ. ಈ ಮನಸ್ಸಿಗೆ ನೀನ್ ಎಂತ ಆಹಾರ ಹಾಕ್ತಿಯ ಅಂತ ಮನಸ್ಸು ಅದು ರೂಢಿ ಆಗತ್ತೆ. ನೀನ್ ವಿಪರೀತ ಏನೇನೋ ತಿಂದಿರೋ, ಆಹಾರವನ್ನ ಹಾಕ್ತಿರೋ, ಅವತ್ತು ಮನಸ್ಸು ಸಮಾಧಾನ ಇರುತ್ತ ನೋಡು. ಈಗ ಮದುವೆ ಮನೆಗಳಲ್ಲಿ ಅಲ್ಲಿ ಇಲ್ಲಿ ಏನೇನೋ ಊಟ ಮಾಡಿರ್ತೇವೆ ವಿಪರೀತವಾಗಿ, ಅವತ್ತು ನಿನ್ ಮನಸ್ಸು ಧ್ಯಾನಕ್ಕೆ ಈಗ ಏನಾದ್ರೂ ಚಿಂತನ ಕುತ್ಕೊಂಡ್ರೆ ಆರಾಮಾಗುತ್ತಾ? ಅದು ಅದೇ ಸಾತ್ವಿಕ ಆಹಾರ ಊಟ ಮಾಡಿರು, ನಿನ್ನ ಮನಸ್ಸು ಎಷ್ಟು ಆರಾಮ ಇರುತ್ತಲ್ಲ. ಯಾವಾಗ ದೇಹ ನಾನಲ್ಲ, ಮನಸ್ಸು ನಾನಲ್ಲ ಅಂತ ನಿನ್ನ ಅನುಭವಕ್ಕೆ ಇಲ್ವೋ ಅವಾಗ ನೀನ್ ಅದಕ್ಕೆ ಹೇಗಾದ್ರೂ ಇರ್ಲಿ. ಅಂತದನ್ನು ಸಹ ನಮ್ಮ ಅಪ್ಪವ್ರು ಕ್ರಮಬದ್ಧ ಇಟ್ಟಿದ್ರು. ಅಂತ ಮಹಾತ್ಮರು ಯಾವ್ದ್ರ ಸ್ಪರ್ಶ ಇಲ್ಲದೆ ಇದ್ರುನುವೆ ದೇಹ ಮನಸ್ಸನ್ನ ಬಹಳ ಸ್ವಚ್ಛವಾಗಿ ಇಟ್ಟಿದ್ರು. ಇನ್ನು ನಾನ್ ಸಾಧಕ ಆಗಿರೋನು ನಾನು ಅದಲ್ಲ ಹೇಗ್ ಬೇಕಾದ್ರೂ ಇರುತ್ತೆ ಅಂದ್ರೆ ಸರಿಯಾದ ಜ್ಞಾನ ನನಗ್ ಗೊತ್ತಿಲ್ಲ, ಬ್ರಹ್ಮಜ್ಞಾನವನ್ನ ನಾನು ಅನುಭವಿಸೋದಿಲ್ಲ.
ದೇಹ ಯಾವಾಗ್ಲೂ ಚೆನ್ನಾಗಿದ್ದಾಗ ಬ್ರಹ್ಮಜ್ಞಾನ ಪಡಿಬೇಕು. ಏನಾದ್ರು ಸ್ವಲ್ಪ ಅದು ಅಸ್ತವ್ಯಸ್ತ ಆಗಿದೆ, ಏನಾದ್ರು ಒಂದ್ ಕಾಯಿಲೆ ಬಂದಿದೆ, ಬರೀ ಒಂದ್ ಸಣ್ಣ ತಲೆನೋವು ಬಂದಿದೆ ದೇಹಕ್ಕೆ, ಮಾಡಿ ನೋಡೋಣ ದೇಹ ನಾನಲ್ಲ ಅನ್ನು ನೋಡೋಣ, ಹೇಗನ್ನಕ್ಕಾಗತ್ತೆ? ಅದಕ್ಕೆ ಕ್ರಮಬದ್ಧವಾದ ಜೀವನ ಅದನ್ನೆಲ್ಲವೂ ಮಾಡಿದ್ರೆ ಆಗ ಬ್ರಹ್ಮಜ್ಞಾನ ನಿಧಾನಕ್ಕೆ ನಾನು ದೇಹ ನಾನಲ್ಲ ಅನ್ನುವ ಅನುಭವ ಬರುತ್ತೆ, ಮನಸ್ಸು ನಾನಲ್ಲ ಅನ್ನುವ ಅನುಭವ ಬರುತ್ತೆ. ಹಾಗಾಗಿ ಸಾಧಕನ ಜೀವನ ಬಹಳ ಶ್ರೇಷ್ಠ. ಅವನು ದೇವನಷ್ಟೇ ಶ್ರೇಷ್ಠ. ನೆಕ್ಸ್ಟ್ ಅವನು ಗುರುಗಳಾಗ್ಬೇಕಾಗಿದೆ. ಏನ್ ಬ್ರಹ್ಮ ವಸ್ತುವನ್ನ ಅನುಭವಿಸಿರುವ ಗುರುಗಳಿದಾರೋ ತಾನು ಆ ಬ್ರಹ್ಮ ವಸ್ತುವನ್ನ ಅನುಭವಿಸ್ಬೇಕಾಗಿದೆ. ಇವರು ಅಷ್ಟೇ ಸ್ವಚ್ಛವಾಗಿರ್ಬೇಕಲ್ಲ, ಗುರುಗಳಷ್ಟೇನೆ. ಇವನು ದೇವರ ಪ್ರೀತಿಗೆ ಒಳಗಾಗಿರಂಗಿಲ್ಲ, ಬದುಕಿರ್ಬೇಕಲ್ಲ. ಹಾಗಾಗಿ ನಾವೆಲ್ಲವೂ ಅದೇ ರೀತಿ ನಾವು ಮಾಡಿದ್ರೆ ಇದೆಲ್ಲ ನನ್ ಮಾತಲ್ಲ, ಇದೆಲ್ಲ ನಮ್ಮ ಅಪ್ಪವ್ರು ನಮ್ಗೆ ಹೇಳ್ತಾ ಇದ್ದಿದ್ದು. ಅಪ್ಪವ್ರಾಗ್ಲಿ ಅಪ್ಪಾಜಿ ಆಗ್ಲಿ ಇವರೆಲ್ಲರೂ ಹೀಗೆ ಬದುಕಿದ್ದದೆಲ್ಲ. ಹಾಗಾಗಿ ನಾನು ಅದನ್ನೇ ಹೇಳ್ತಾ ಇರೋದು, ಇದೆಲ್ಲ ನನ್ನ ಮಾತಲ್ಲ, ಇದು ಅಪ್ಪವ್ರ ಮಾತು. ಹಾಗಾಗಿ ಗುರುಗಳು ನಮ್ಗೆ ಹೇಳಿರೋದು ಅದೇ ರೀತಿಯ ನಮ್ಮ ಬದುಕನ್ನ ಇಟ್ರೆ ಆಗ ಬ್ರಹ್ಮಜ್ಞಾನ ಬಹಳ ಸುಲಭ. ಏನ್ ಬಹಳ ದುಃಖವನ್ನ ಅನುಭವಿಸ್ತಿದೀವಲ್ಲ, ದೇಹಾದಿಗಳು ಇಂದ್ರಿಯಾದಿಗಳು ಇವುಗಳೆಲ್ಲ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ನಮಗ್ ಗೊತ್ತಿಲ್ಲದೆ ಇರೋ ಹಾಗೆ ಕ್ರಮೇಣ ಕಡಿಮೆ ಆಗತ್ತೆ ಅದು. ಹಾಗಾಗಿ ನಾನು ಶ್ರವಣವನ್ನ ಮಾಡ್ಬೇಕಾದ್ರೇನೆ, ಯಾಕೆ ಶ್ರವಣಕ್ಕೆ ಸಮಾಧಿ ಬರಲ್ಲ ಅಂದ್ರೆ, ನಾನು ಶ್ರವಣವನ್ನ ಕೇಳಕ್ಕೆ ಗೊತ್ತಿಲ್ಲ ನನಗೆ, ಶ್ರವಣವನ್ನ ಆಲಿಸೋದಿಕ್ಕೆ ಬರೋದಿಲ್ಲ ನನಗೆ. ಶ್ರವಣವನ್ನ ಕೇಳ್ಬೇಕಾದ್ರೇನೆ ಬ್ರಹ್ಮಜ್ಞಾನ ಪಡಿಬಹುದು. ನನ್ನ ವ್ಯಕ್ತಿತ್ವವನ್ನೇ ಇಲ್ಲದೆ ಇರೋ ಹಾಗೆ ಮಾಡ್ಬೋದು. ಆ ರೀತಿ ಮಾಡ್ಬೇಕಂದ್ರೆ ನನ್ನ ಇಂದ್ರಿಯಗಳು ಏನ್ ಪ್ರಬಲವಾಗಿ ಹೊರಗಡೆ ಹೋಗ್ತಿದೆಯಲ್ಲ, ಸ್ವಲ್ಪ ವಿವೇಕದಿಂದ ಅದನ್ನ ಕಡಿಮೆ ಮಾಡ್ಬೇಕು. ಇಲ್ಲಿ ಶ್ರವಣದಲ್ಲಾದ್ರೂ ಅದು ಕಡಿಮೆ ಆದಂಗ್ ಮಾಡ್ಬೇಕು. ಅದು ಯಾವಾಗ ಕಡಿಮೆ ಆಗುತ್ತೆ? ಶ್ರವಣದಲ್ಲಿ ಅವುಗಳ ಪ್ರಭಾವ, ಹೊರಗಿನ ಚಿಂತೆಗಳು, ಹೆಂಡತಿ ಮಕ್ಕಳದು ಇಲ್ಲಿ ಬಂದ್ ಕೂತಿದ್ರು ಯಾಕಾಗತ್ತೆ ಅಂದ್ರೆ, ಹಿಂದಿನ ದಿನ ಆ ರೀತಿ ನನ್ನ ಬದುಕು ಕಳೆದಿರ್ತೀನಿ. ನನ್ನ ರಾತ್ರಿಯವರೆಗೂ ನನ್ನ ಒಂದು ದಿನದ ಬದುಕು ಏನಿರುತ್ತಲ್ಲ, ವಿಪರೀತವಾಗಿ ಅದು ಮನಸ್ಸು ದೇಹ ಎಲ್ಲವೂ ಅದು ಬಳಸಿರ್ತೀನಿ. ಅದಕ್ಕೆ ಇಲ್ಲಿ ಬಂದ್ ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ, ಇಲ್ಲ ಅಂದ್ರೆ ವಿಷಯ ವಾಸನೆಗಳಿಗೆ ಹೋಗುತ್ತೆ, ಈ ಪ್ರಪಂಚ ಸುತ್ತುತ್ತೆ. ಯಾಕೆಂದ್ರೆ ಅಷ್ಟು ತನ್ಮಯವಾಗಿ ಅದನ್ನ ಮಾಡ್ತಿದ್ದೀನಿ ನಾನು. ನನಗೆ ನಾನೇ ಸಾಕ್ಷಿಯಾಗಿ ನೋಡ್ಕೋಬೇಕು. ನಾನ್ ಬೇರೆಯವ್ರನ್ನ ಕೇಳಿ ನನ್ನ ತೀರ್ಮಾನ ಅಲ್ಲ. ನನ್ ಮನಸ್ಸು ಯಾಕೆ ಹಂಗ್ ಮಾಡ್ತಿದೆ ನಾನೇ ನೋಡ್ಕೋಬೇಕು. ನನಗೆ ಯಾಕೆ ಶ್ರವಣದಲ್ಲಿ ಅನುಭವ ಬರ್ಲಿಲ್ಲ? ಯಾಕೆಂದ್ರೆ ಯಾಕೆ ನನ್ನ ಮನಸ್ಸು ಹೊರಗಡೆ ಓಡಾಡ್ತಿದೆ? ಯಾಕೆಂದ್ರೆ ನನ್ನ ಹಿಂದಿನ ದಿನ ಅದನ್ನ ವಿಪರೀತ ವಿಷಯ ವಸ್ತುಗಳಿಗೆ, ಹೊರಗಡೆ ವಸ್ತುಗಳಿಗೆ ನನ್ನ ದೇಹ ಮನಸ್ಸನ್ನ ಬಳಸಿದೀನಿ. ಅದಕ್ಕೆ ಇವತ್ತು ಶ್ರವಣದಲ್ಲಿ ಏಕಾಗ್ರತೆ ಬರ್ತಿಲ್ಲ. ನನ್ನ ದೇಹಗಳನ್ನು ವಿಪರೀತವಾಗಿ ಬಳಸ್ತಿದ್ದೀನಿ. ದೇಹ ಮನಸ್ಸು ಇವುಗಳಿಂದನೇ, ಇವುಗಳು ಸ್ವಚ್ಛವಾಗಿದ್ರೆ, ಅವುಗಳು ಆರೋಗ್ಯವಾಗಿದ್ರೆ ಮಾತ್ರ ಬ್ರಹ್ಮಜ್ಞಾನ ಪಡೆಯೋದು. ತುಂಬಾ ದೇಹದ ಕಾಯಿಲೆಗಳೆಲ್ಲ ಆಗ್ಬಿಟ್ಟಿದೆ, ಅವನು ಅವಾಗ ದೇಹ ನಾನಲ್ಲ ಅಂತಾನೆ. ವಿಷಯಗಳ ವಾಸನೆಗಳು ವಿಪರೀತ ವೃತ್ತಿಯಾಗಿ ಮಾನಸಿಕ ಆಗ್ಬಿಟ್ಟಿದ್ದಾನೆ. ಅವನಿಗೆ ಅದರಿಂದ ಆಚೆನೆ ಬರಕ್ಕಾಗ್ತಿಲ್ಲ. ಕೇಳ್ತಿದ್ದಂಗೆ ಹೆಂಗೆ ಬ್ರಹ್ಮಜ್ಞಾನ ಆಗತ್ತೆ? ಹಾಗಾಗಿ ಅವುಗಳನ್ನೆಲ್ಲ ಸ್ವಲ್ಪ ಕ್ರಮಬದ್ಧಗೊಳಿಸ್ಬೇಕು. ನನ್ನ ಸಾಧಕನ ಜೀವನ ಬಹಳ ಶ್ರೇಷ್ಠ. ಅಪ್ಪೋರ್ ಅಂತಿದ್ರು ಬ್ರಹ್ಮ ವಸ್ತುವಿನ ಅನುಭವಿಸೋದ್ ದೊಡ್ಡದಲ್ಲ. ಯಾಕಂದ್ರೆ ಬ್ರಹ್ಮ ವಸ್ತು ಅಲ್ಲಿ ಏನೂ ಇಲ್ಲ, ಅಲ್ಲಿ ಅನುಭವಿಸ್ತೀನಿ ಈ ರೀತಿ ಆ ರೀತಿ ಇವನೇ ಇರೋದಿಲ್ಲ ಅಲ್ಲಿ. ಇಲ್ಲೇನಿದಾನಲ್ಲ ಈ ವ್ಯಕ್ತಿ, ಈಗ ಸಾಧಕ ಮಾಡ್ತಾನಲ್ಲ, ಇವನ ಜೀವನ ಶ್ರೇಷ್ಠ, ಇವನ ಬದುಕು ಶ್ರೇಷ್ಠ, ಇವನ ಬದುಕು ಆದರ್ಶ ಜೀವನ. ಇವನನ್ನ ನೋಡಿದ್ರೆ ದೇವನನ್ನ ನೋಡ್ದಂಗ ಅನಿಸ್ಬೇಕು ಎಲ್ಲಾದ್ರೂ. ದೇವರನ್ನ ಯಾರಿಗೂ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅಲ್ಲಿ ಏನು ಇಲ್ಲ ಬ್ರಹ್ಮ ವಸ್ತುವಿನಲ್ಲಿ. ಈಗೇನು ನನ್ನ ಜೀವನ ಆ ಅನುಭವವನ್ನ ಪಡೆಯೋವರೆಗೂ ನನ್ನ ಬದುಕಿದೆಯಲ್ಲ, ಇದು ಅತ್ಯಂತ ಶ್ರೇಷ್ಠ, ಇದು ದೇವ ಜೀವನ. ಈ ಬದುಕು ಚೆನ್ನಾಗಿರ್ಬೇಕು ನಮ್ದು. ಆ ರೀತಿ ಬದುಕು ಚೆನ್ನಾಗಿದೆ ಅಂದ್ರೆ ಶ್ರವಣಕ್ಕೆ ಸಮಾಧಿ. ಆಗ ಇವರು ಏನ್ ಹೇಳ್ತಿದ್ದಾರೆ, ತನ್ನನ್ನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟು ಅರಸಲೇನುಂಟು ಕಾಣಿಸಲು. ಆಗ ಅನುಭವ ಬರುತ್ತಿದ್ದು, ಬೇರೆ ನಾನು ಇರೋದೇ ಆ ಬ್ರಹ್ಮ ವಸ್ತು, ಬೇರೆ ಅಂತ ಇವುಗಳನ್ನ ಏನು ಎದುರಿಟ್ಟು ನೋಡ್ತೀನಲ್ಲ ಅವು ಯಾವೂ ಇಲ್ಲ. ಆ ರೀತಿ ಅಂತ ನನ್ನ ಅನುಭವ ಬರ್ಬೇಕಂದ್ರೆ ಮೊದಲು ನನ್ನ ದೇಹಾದಿಗಳು ಮನಸ್ಸುಗಳು ಸ್ವಲ್ಪ ಶಾಂತವಾಗಿರ್ಬೇಕು, ಅವುಗಳ ವಾಸನೆಗಳು ಸ್ವಲ್ಪ ಕಡಿಮೆ ಆಗಿರ್ಬೇಕು. ಆ ಕಡಿಮೆ ಆಗ್ಬೇಕು ಅಂದ್ರೆ ಪ್ರಾರ್ಥನಾ ಇರ್ಬೇಕು, ಗುರು ಭಕ್ತಿ ಇರ್ಬೇಕು, ಗುರುವಿನಲ್ಲಿ ಪ್ರಾರ್ಥನೆ ಇರ್ಬೇಕು, ಗುರುವಿನಲ್ಲಿ ಸರೆಂಡರ್ ಆಗಿರ್ಬೇಕು, ಮತ್ತೆ ನಾನು ತನ್ಮಯವಾಗಿ ನಾನು ಬ್ರಹ್ಮಜ್ಞಾನ ಪಡಿತೀನಿ ಅನ್ನೋ ಇಚ್ಛೆ ಇರ್ಬೇಕು. ಇವುಗಳಿದ್ರೆ ಮಾತ್ರ ಇವುಗಳನ್ನ ನಾನಲ್ಲ ಅಂತ ಅನ್ನೋದಕ್ಕೆ ಬರುತ್ತೆ. ಇಲ್ಲ ಅಂದ್ರೆ ವ್ಯಕ್ತಿಯಾಗಿ ಅದ್ರಲ್ಲೇ ಎಲ್ಲ ಬಡಬಡಿಸೋದು, ನಾನು ಅದ್ರೊಳಗಡೆನೆ ಇದ್ದು ಎಲ್ಲಾ ಮಾತುಗಳನ್ನು ಮಾತಾಡೋದು, ವ್ಯಕ್ತಿಯನ್ನ ಬಿಟ್ಟು ಒಂದು ಸ್ವಲ್ಪ ಅಗ್ಲದಿಕ್ ಬರೋದಿಲ್ಲ. ಎಷ್ಟು ವ್ಯಕ್ತಿಯ ಪ್ರಬಲವಾದ ಸಂಸ್ಕಾರಗಳಿದೆ, ಅವುಗಳು ನಾನಲ್ಲ ಅಂತ ಅನ್ಬೇಕು ಅಂತಂದ್ರೆ ಈ ಮನಸ್ಸು ದೇಹಾದಿಗಳು ಎಲ್ಲವೂ ಸ್ವಚ್ಛವಾಗಿರ್ಬೇಕು, ಮತ್ತೆ ಬ್ರಹ್ಮಜ್ಞಾನ ಪಡಿತೀನಿ ಅನ್ನುವ ಇಚ್ಛೆ ಇರ್ಬೇಕು. ಅದು ನನ್ನನ್ನ ಪಾರ್ ಮಾಡುತ್ತೆ. ಆಗ ಇವ್ರು ಏನ್ ಹೇಳ್ತಾರಲ್ಲ ಭಿನ್ನವಿಟ್ಟು, ಆಗ ನನ್ಗೆ ನೋಡೋದಕ್ ಬರುತ್ತೆ. ನಾನು ದೇಹ ಇಂದ್ರಿಯ, ಯಾವಾಗ ಮನಸ್ಸು ಸ್ವಲ್ಪ ತಣ್ಣಗಾಗುತ್ತೆ,
ಯಾವಾಗ ವಿಷಯ ವಾಸನೆಗಳ ಅದ್ರದ್ದು ಪರಿಣಾಮ ಕಡಿಮೆ ಆಗುತ್ತೋ ಆಗ ಅದು ನೋಡಕ್ ಬಿಡುತ್ತೆ. ಆಗ ಅದು ನಾನಲ್ಲ ಅಂತ ನನಗೆ ಹೇಳಕ್ಕಾಗತ್ತೆ. ಆ ಮನಸ್ಸೇ ನನ್ನನ್ನ ಅತಿ ತೃಪ್ತಿ ಮಾಡಿದೆ ಅಂದ್ರೆ ಅದರಿಂದ ಆಚೆ ಬರಕ್ಕೆ ಬಿಡೋದಿಲ್ಲ ಅದು. ಆ ವಾಸನೆಗಳ ಚಿಂತನೆಗಳಲ್ಲೇ ಮುಳುಗಿರ್ತೀವಿ. ಅವುಗಳ ವಾಸನೆಗಳು ಅವುಗಳೆಲ್ಲ ಕಡಿಮೆ ಆಗೋದು ಶ್ರವಣದಲ್ಲಿ. ಈ ರೀತಿ ಕೇಳ್ತಾ ಇದ್ರೆ ಅವುಗಳಿಗೆ ಸ್ವಲ್ಪ ಪರಿಣಾಮ ಅವುಗಳು ಕಡಿಮೆ ಆಗುತ್ತೆ. ಅವುಗಳು ಇಲ್ದೇ ಇರಂಗಾಗುತ್ತೆ ಅಲ್ಲ. ದೇಹ ಸ್ವಲ್ಪ ಆರಾಮಾಗಿರುತ್ತೆ, ಮನಸ್ಸು ಆಗ ತಣ್ಣಗಾಗತ್ತೆ. ಆಗ ಈ ಶ್ರವಣ ಅರ್ಥ ಅದರದ್ದು ಏನ್ ಅರ್ಥ ಹೇಳ್ತಿದಾರೆ ಅದರ ಅನುಭವ ಬರ್ತಾ ಹೋಗುತ್ತೆ. ಆಗ ದೇಹ ಇಂದ್ರಿಯ ಮನಸ್ಸುಗಳ ಇವುಗಳೆಲ್ಲವೂ ಪ್ರಶಾಂತವಾದಾಗ ನನ್ನ ಅನುಭವ ಬರೋದಿಕ್ ಪ್ರಾರಂಭ ಆಗುತ್ತೆ. ಆಗ ಇವೆಲ್ಲವೂ ನಾನಲ್ಲ ನಾನಲ್ಲ ಅಂತ ನಾನು ಸುಲಭವಾಗಿ ಹೇಳ್ಬೋದು. ನಾನು ದೇಹ ಆಗಿ ಇವುಗಳೆಲ್ಲ ಆಗಿ ಅವುಗಳನ್ನ ಬಿಡಿಸ್ಕೊಳ್ಳೋದು ನಿಧಾನಕ್ಕೆ ಶ್ರವಣದಲ್ಲೇ ಅವುಗಳೆಲ್ಲ ಆಗೋದು. ನಾನು ಒಬ್ಬನೇ ವೈಯಕ್ತಿಕವಾಗಿ ಮಾಡ್ತೀನಿ ಅಂದ್ರೆ ಇಲ್ಲಿ ಶ್ರವಣವನ್ನ ಹೇಗ್ ಕೇಳಿರ್ಬೇಕು ಅಂದ್ರೆ ನನ್ನ ವ್ಯಕ್ತಿತ್ವವೇ ನನಗೆ ಗೊತ್ತಿರಬಾರ್ದು, ನನ್ನ ವ್ಯಕ್ತಿತ್ವದ ಭಾನ ನನಗಿರಬಾರ್ದು. ಆ ರೀತಿ ನನಗೆ ಶ್ರವಣ ಬಂದ್ರೆ ಮಾತ್ರ ಮನನ ಬರೋದಕ್ ಸಾಧ್ಯ. ಶ್ರವಣವನ್ನೇ ನೀನು ಹೇಗೋಗೋ ಕೇಳಿದ್ರೆ ಮನನ ಬರೋದಕ್ ಸಾಧ್ಯ ಇಲ್ಲ. ಶ್ರವಣವನ್ನ ಹೇಗೆ ಎಷ್ಟು ತನ್ಮಯವಾಗಿ ಶ್ರೀ ಗುರು ವಚನೋಪದೇಶ ಕೇಳಿದ ತಕ್ಷಣ ಅನುಭವ ಬರ್ಬೇಕಂತ ಇದೆಯಲ್ಲ, ಆ ರೀತಿ ಶ್ರವಣವನ್ನ ಮಾಡ್ಬೇಕು. ತನ್ಮಯವಾಗಿ ಏಕಾಗ್ರದಿಂದ ಶಬ್ದವನ್ನ ಏನ್ ಗುರುಗಳು ಹೇಳ್ತಿದಾರೋ ಆ ಕಡೆ ಲಕ್ಷ್ಯವನ್ನ ಕೊಡ್ಬೇಕು. ಬೇರೆ ಜಗತ್ ಏನಾದ್ರೂ ಆಗಿರ್ಲಿ ಎಲ್ಲವನ್ನೂ ಸ್ವಲ್ಪ ಹೊತ್ತು ಬಿಡೋ. ಹೆಂಡತಿ ಮಕ್ಕಳು ಮನೆ ದುಡ್ಡು ಏನೂ ಆಗೋದಿಲ್ಲ. ನೀನ್ ಇಲ್ಲ ಅಂದ್ರೆ ಎಲ್ಲವೂ ಇನ್ನೂ ಚೆನ್ನಾಗ್ ನಡೆಯುತ್ತೆ. ಬಿಡು ಅವುಗಳನ್ನೆಲ್ಲ ಒಂದ್ ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೋ. ಒಂದ್ ಸ್ವಲ್ಪ ಹೊತ್ತು ತಣ್ಣಗೆ ನಿನಗೋಸ್ಕರ ನೀನು ದೇವನಾಗ್ಬೇಕಾಗಿದೆ, ಬ್ರಹ್ಮ ವಸ್ತುವನ್ನ ಅನ್ಭವಿಸ್ಬೇಕಾಗಿದೆ. ಸ್ವಲ್ಪ ತಣ್ಣಗಾಗು. ಆಗ ಈ ಶ್ರವಣ ಫಲ ಕೂಡ ಪ್ರಾರಂಭ ಆಗುತ್ತೆ. ಯಾವಾಗ ಶ್ರವಣ ಫಲ ಕೊಡುತ್ತೋ ಆಗ ಮನನ ಬರುತ್ತೆ. ಆ ಮನನನು ಏನು ಕೋಟಿ ಪಟ್ಟು ಮಾಡ್ಬೇಕು. ಒಂದೇ ಸಲಿಗೆ ನಾನು ಅಲ್ಲ ಅಂತ ಬರೋದಿಲ್ಲ, ಕೋಟಿ ಪಟ್ಟು ಅದನ್ನ ಮಾಡ್ಬೇಕದು. ನಾನಲ್ಲ ಹೇಗೆ ದೇಹ ಒಂದೊಂದು ಮಹಾತ್ಮರು ಸಿದ್ಧಾರೂಢರ ಹತ್ರ ಇದ್ರಲ್ಲ ಮಹಾತ್ಮರು ಒಂದೊಂದನ್ನ ಒಂದೊಂದು ವರ್ಷ ಮಾಡಿದ್ದಾರೆ. ಯಾರು ಗುರುಗಳ ಹತ್ರ ಇದ್ದವರು, ಗುರುಗಳ ಸಾನ್ನಿಧ್ಯದಲ್ಲಿ ಅವ್ರಿಗೆ ಯಾವ ಈ ತರ ನಮ್ ರೀತಿ ಪ್ರಾಪಂಚಿಕ ವ್ಯಾಮೋಹಗಳು ಇಲ್ದೇ ಇರುವಂತವ್ರು ಸಹ ಅಷ್ಟು ಅವರು ಗುರುಗಳ ಹತ್ರ ಹೋಗಿ ಗುರುಭಕ್ತಿ ಮಾಡಿ ತಮ್ಮ ಬದುಕನ್ನ ಅರ್ಪಿಸಿ ದೇಹ ನಾನಲ್ಲ ಅನ್ನೋದನ್ನ 1 ವರ್ಷ ಪೂರ್ತಿ ಚಿಂತನ, ಮನಸ್ಸು ನಾನಲ್ಲ ಅನ್ನೋದು 1 ವರ್ಷ ಪೂರ್ತಿ ಚಿಂತನ. ಆ ರೀತಿ ನಾವು ಚಿಂತನ ಮಾಡ್ಬೇಕು. ಆ ರೀತಿ ನಮ್ಮ ಮನಸ್ಸನ್ನ ಬದುಕನ್ನ ಗುರುವಿಗೆ ಬ್ರಹ್ಮಜ್ಞಾನಕ್ಕೆ ನಮ್ಮ ಬದುಕನ್ನ ನಾವು ಅರ್ಪಿಸ್ಕೋಬೇಕು. ಆಗ ಬ್ರಹ್ಮಜ್ಞಾನದ ಹೊಳವು ಬರುತ್ತೆ. ಇಲ್ಲ ಅಂದ್ರೆ ಬರೀ ಮೇಲ್ಮೇಲೆ ಮಾತಾಡ್ಕೊಂಡು ಮೇಲ್ಮೇಲೆ ಅದರ ಅರ್ಥಗಳನ್ನೆಲ್ಲ ಹೇಳ್ಕೊಂಡು ಮಾಡ್ಕೊಂಡು ಅವನ್ನೆಲ್ಲ ಮಾಡಿ ಮುಗಿಸಿ ಏನೂ ಪ್ರಯೋಜನ. ನನ್ನ ಒಂದೇ ಒಂದು ಸಣ್ಣ ದುಃಖನೂ ಪರಿಹಾರ ಆಗೋದಿಲ್ಲ, ಯಾವ ದುಃಖನೂ ಹೋಗೋದಿಲ್ಲ, ದೇಹದ ಯಾವ ದುಃಖಗಳು ಹೋಗೋದಿಲ್ಲ. ಹಾಗಾಗಿ ನಾವು ಶ್ರವಣವನ್ನ ಮಾಡ್ಬೇಕಾದ್ರೇನೆ ಬ್ರಹ್ಮಜ್ಞಾನವನ್ನ ಪಡಿಬೋದು. ಶ್ರವಣವನ್ನ ಮಾಡ್ಬೇಕಾದ್ರೇನೆ ಮನನ ನಿಧಿಧ್ಯಾಸನ 3 ಒಂದೇ ಸರಿ ಆಗ್ತಿರುತ್ತೆ. ಹಾಗಾಗಿ ಇಲ್ಲಿ ಕೇಳ್ಬೇಕಾದ್ರೆ ಬಹಳ ತನ್ಮಯವಾಗಿ ಕೇಳ್ಬೇಕು. ನನ್ನ ಹೊರಗಿನ ಎಲ್ಲಾ ವಾಸನೆಗಳನ್ನ ಕಡಿಮೆ ಮಾಡಿ ಆ ಮನೆಯ ಪರಿಸರದಿಂದ ಸ್ವಲ್ಪ ಹೊರಗಡೆ ಬಂದು ಏಕಾಂತ ಸ್ವಲ್ಪ ಇದ್ರೆ ಬಹಳ ಆರಾಮಾಗುತ್ತೆ. ಅದೇ ಇಲ್ಲಾಂದ್ರೆ ಆ ವಾಸನೆಗಳು ಪರಿಸರಗಳು ನನ್ನ ಮನಸ್ಸಿನ ವಾಸನೆಗಳನ್ನ ಜಾಸ್ತಿ ಮಾಡುತ್ತೆ. ಆಗ ಆ ರೀತಿ ಪರಿಸರದಲ್ಲಿ ಇವೆಲ್ಲವೂ ನಾನಲ್ಲ, ಈ ದೇಹ ಇವುಗಳನ್ನೆಲ್ಲ ನಾನು ಬೇರೆ ಇಟ್ಟು ನೋಡ್ತೀನಿ. ಆಗ ಏನಿದೆ ತತ್ವಮಸಿ ಮಹಾವಾಕ್ಯ ಆಗ ಫಲ ಕೊಡುತ್ತೆ. ಅಲ್ಲಿ ಏನು ಮೊದಲಿನ ಉಪನಿಷತ್ತುಗಳಲ್ಲಿ ಋಷಿಗಳಲ್ಲಿ ಚಿಕ್ಕ ಹುಡುಗರೆಲ್ಲ ಇದ್ರಲ್ಲ, ಅವ್ರಿಗೆ ವಿಷಯ ವಾಸನೆಗಳ ಸ್ಪರ್ಶವೇ ಇರ್ಲಿಲ್ಲ. ಅವ್ರು ಯಾವ ನಮ್ಮಂಗೆ ಹಿಂಗೆಲ್ಲ ಪ್ರಾಪಂಚಿಕವಾಗಿದ್ರ ಅವರೆಲ್ಲ. ಅವ್ರು ಏನು ಅಂತ ಮಹಾತ್ಮರು ಋಷಿಗಳು ಒಬ್ಬೊಬ್ರೆ ಬರೀ ಗುಡಿಸ್ನಲ್ಲಿದ್ರು. ನಾವೇನ್ ಆ ರೀತಿ ಆಗೋದಿಲ್ಲ, ಆಗೋದು ಇಲ್ಲ. ಏನ್ ನಾವ್ ಇಲ್ಲಿದೀವಿ ಇಲ್ಲಾರು ಸ್ವಲ್ಪ ಕಡಿಮೆ ಮಾಡ್ಬೇಕು. ಶ್ರವಣಕ್ ಬಂದಾಗ್ಲಾರು ಕಡಿಮೆ ಮಾಡ್ಬೇಕು. ಅವುಗಳ ವಾಸನೆಗಳನ್ನ ಅವುಗಳ ಆಲೋಚನೆಗಳನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು. ಸಾಧಕ ಜೀವನವನ್ನ ಕ್ರಮಬದ್ಧವಾಗಿ ಮಾಡ್ಲೇಬೇಕು. ಆ ರೀತಿ ಮಾಡೋದ್ರಿಂದನೇ ಅದಕ್ಕೆ ನಾವ್ ಯಾವ್ದಕ್ಕೆ ನಾವು ಅರ್ಪಿಸ್ಕೊತೀವೋ ಅವು ನಮ್ಗೆ ಮೈಗೂಡುತ್ತೆ. ನಾನು ಸಂಸಾರಕ್ಕೆ ಅದನ್ನ ಅರ್ಪಿಸ್ಕೊಂಡಿದೀನಿ, ಅದು ನನಗೆ ಮೈಗೂಡಿದೆ. ಯಾರು ಅದನ್ನ ಬಂದು ನನ್ಗೆ ಹೇಳ್ಕೊಡೋದೇ ಬೇಕಾಗಿಲ್ಲ. ದುಡ್ಡಿನ ವ್ಯಾಮೋಹ, ಹೆಂಡತಿಯ ಮೋಹ, ಮಮಕಾರಗಳು ಇವುಗಳು ಯಾವ್ದೋ ಟ್ರೈನಿಂಗ್ ಬೇಕಾಗಿಲ್ಲ. ಯಾಕಂದ್ರೆ ನನ್ನನ್ನು ಅರ್ಪಿಸ್ಕೊಂಡಿದೀನಿ, ಹೆಂಡತಿಗೆ ಅರ್ಪಿಸ್ಕೊಂಡಿದೀನಿ, ಗಂಡಂಗೆ ಅರ್ಪಿಸ್ಕೊಂಡಿದೀನಿ. ಅದಕ್ಕೆ ಒಂದು ಕ್ಷಣ ಅದೇ ನನ್ನ ನೆನ್ಪು ಮಾಡ್ಬೇಕಾ? ಗಂಡ ಬಂದು ನನಗೆ ಬಂದು ನಾನು ಇದೀನಿ ನಿನ್ಗೆ ನೆನಪಿ ಅಂತ ನೆನಪು ಮಾಡ್ಬೇಕಾ? ಹೆಂಡತಿ ಬಂದು ನೆನಪು ಮಾಡ್ಬೇಕಾ? ಅವೆಲ್ಲವೂ ನನ್ನೊಳಗಡೆ ಹೇಗೆ ಮೈಗರೆದು ನಮಗ್ ಗೊತ್ತಿಲ್ದೇ ಹಂಗೆ ಹೆಂಗ್ ಅನ್ಭವಿಸ್ತೀವಿ. ಹಾಗೆ ಯಾರು ಬ್ರಹ್ಮಜ್ಞಾನಕ್ಕೆ ತಮ್ಮನ್ನ ಮೈ ಮರೆತು ತಮ್ಮನ್ನ ಅರ್ಪಿಸ್ಕೊತಾರೋ ಆಗ ಅದು ಅನುಭವ ಬರುತ್ತೆ. ಇಲ್ಲ ಅಂದ್ರೆ ಅದು ಅನುಭವ ಬರೋದಿಲ್ಲ. ಬರೀ ಸುಮ್ನೆ ನನಗ್ ನಾನ್ ಸಮಾಧಾನ ಮಾಡ್ಕೋಬಹುದು, ನನಗ್ ನಾನ್ ಸಾಧಕ ಅನ್ಕೋಬಹುದು, ನನಗ್ ನಾನ್ ಎಲ್ಲ ಹೇಳ್ಕೋಬಹುದು. ಆದ್ರೆ ನನ್ನ ಯಾವ ದುಃಖವೂ ನನಗೆ ಗೊತ್ತಾಗ್ತಿರತ್ತೆ. ನನ್ನದು ಬರೀ ಒಂದು ಸಣ್ಣದ ದೇಹದ ದುಃಖ ಯಾವುದೂ ನನ್ಗೆ ಹೋಗಿರೋದಿಲ್ಲ.
ಅದಕ್ಕೆ ನಾನು ಬಹಳ ಪ್ರಾಮಾಣಿಕವಾಗಿ ಸಾಧಕನು ಕ್ರಮಬದ್ಧ ಜೀವನವನ್ನ ಮಾಡ್ಬೇಕು, ಗುರುವಿನ ಭಕ್ತಿಯನ್ನ ಮಾಡ್ಬೇಕು, ಜ್ಞಾನ ಶ್ರವಣವನ್ನ ಮಾಡ್ಬೇಕು. ಇವೆಲ್ಲವೂ ಮಾಡೋದ್ರಿಂದ ಆತ್ಮಜ್ಞಾನ ಬಹಳ ಸುಲಭವಾಗಿ ಆಗುತ್ತೆ. ಅವ್ರಿಲ್ಲಿ ಆಗ ಇವ್ರು ಏನ್ ಹೇಳ್ತಿದಾರಲ್ಲ ತತ್ವಮಸಿ ಮಹಾವಾಕ್ಯ, ನೀನು ಆ ಬ್ರಹ್ಮ ವಸ್ತುವೇ ಇದೆಯಾ ಅಂತ ಅದು ಅನುಭವಕ್ಕೆ ಬರುತ್ತೆ. ಆ ಶ್ವೇತಕೇತು 12 ವರ್ಷ, ಅದು ಚಿಕ್ಕವ್ರವ್ರು, ಏನು ಬರೀ ಜ್ಞಾನಕ್ಕೆ ಅವರ ಜೀವನ, ಅವ್ರೇನ್ ಎಲ್ಲಾ ಸಂಸಾರ ಎಲ್ಲ ಮುಗಿಸಿ ಬಂದವರಲ್ಲ, ಅಂತವ್ರು ಸಹ 12 ವರ್ಷ ಜ್ಞಾನ ಶ್ರವಣವನ್ನ ಮಾಡ್ತಾರೆ. ಅಲ್ಲಿ ಮೊದಲು ಉಪನಿಷತ್ತುಗಳಲ್ಲಿ ಎಲ್ಲಾ ಮಕ್ಕಳುಗಳು ಮನೆ ಬಿಟ್ಟು ಕಾಡಲ್ಲಿ ಎಲ್ಲೋ ಗುರುಗಳನ್ನ ಹರಿಸ್ಕೊಂಡು ಹೋಗ್ತಿದ್ರು. ಅಲ್ಲಿ ಯಾವ ವಿಷಯ ವಾಸನೆಗಳ ಸ್ಪರ್ಶ ಇಲ್ಲದೆ ಇರೋಂತ ಆ ಚಿಕ್ಕ ಮಕ್ಕಳಿಗೆ ಬ್ರಹ್ಮಜ್ಞಾನ. ಆಗ ಬ್ರಹ್ಮಜ್ಞಾನ ಬಹಳ ಸ್ಫುರಿಸುತ್ತೆ, ಬೇಗ ಆಗತ್ತೆ. ನಮಗೂ ಆಗತ್ತೆ, ಆದ್ರೆ ನಮಗ್ ಇಚ್ಛೆ ಇರ್ಬೇಕಷ್ಟೇನೆ. ನಾನ್ ಬ್ರಹ್ಮಜ್ಞಾನ ಪಡಿತೀನಿ ಅಂತ ಇಚ್ಛೆ ಇದ್ರೆ ಆ ವಾಸನೆಗಳು ನಮ್ಮನ್ನ ಏನೂ ಮಾಡೋದಿಲ್ಲ. ನಾನು ಆ ವಾಸನೆಗಳಿಗೆ ಮಹತ್ವ ಕೊಟ್ಟಿದೆ ಅಂದ್ರೆ ಬ್ರಹ್ಮಜ್ಞಾನನ ಉಪೇಕ್ಷ ಮಾಡ್ತೀನಿ. ನಾನು ಅದೇ ಉಪೇಕ್ಷ ಮಾಡೋದ್ರಿಂದ ಬ್ರಹ್ಮಜ್ಞಾನ ಬರ್ತಿಲ್ಲ ಹೊರತು ಅದು ನನಗೆ ಇಂಥವ್ರಿಗಾಗತ್ತೆ ಇಂಥವ್ರಿಗೆ ಆಗಲ್ಲ ಅಂತ ಅಲ್ಲ. ನಾನು ವಿಷಯ ವಾಸನೆಗಳಿಗೆ ಜೀವನಿಗೆ ಬಹಳ ಮಹತ್ವ ಕೊಟ್ಟಿದ್ದೀನಿ. ಅದರಲ್ಲಿ ಬಹಳ ತನ್ಮಯವಾಗಿ ವ್ಯವಹಾರ ಮಾಡ್ತಿದ್ದೀನಿ. ದೇವನ ಕಡೆ, ಗುರುವಿನ ಮಾತಿನ ಕಡೆ, ಬ್ರಹ್ಮಜ್ಞಾನದ ಕಡೆ ಅಲಕ್ಷ್ಯ ನನಗೆ. ಅದಕ್ಕೆ ನನಗೆ ಅದರ ಅನುಭವ ಬರ್ತಿಲ್ಲ. ನಾನು ಯಾವಾಗ ಬ್ರಹ್ಮ ವಸ್ತುವಿನ ಬಗ್ಗೆ ಲಕ್ಷ್ಯ ಕೊಟ್ಟು ಅದನ್ನ ಚಿಂತನ ಮಾಡಕ್ ಪ್ರಾರಂಭ ಮಾಡ್ತೀನಿ, ಯಾರು ಅದನ್ನ ತಡೆಯೋದಿಕ್ಕಾಗಲ್ಲ, ಯಾರು ಅದನ್ನ ಮಾಡೋದೇ ಬ್ರಹ್ಮ ವಸ್ತುವೇ ನಾನಾಗ್ಬಿಡ್ತೀನಿ. ನಾನು ಇರೋದೇ ಆ ಬ್ರಹ್ಮ ವಸ್ತು. ಅವ್ರು ಅದನ್ನೇ ಹೇಳ್ತಿದ್ದಾರೆ, ತತ್ ತ್ವಂ ಅಸಿ, ನೀನು ಆ ಬ್ರಹ್ಮ ವಸ್ತುವೇ ಇದ್ದೀಯಾ, ನೀನ್ ತಿರ್ಗಾ ಆಗ್ತೀಯಾ, ಇವುಗಳನ್ನೆಲ್ಲ ಕಳ್ಕೊಂಡ್ರೆ ಅಂತ ಅಲ್ಲ. ನೀನ್ ಎಷ್ಟು ತನ್ಮೆಯಾಗಿದ್ಯಾ ಅಂದ್ರೆ ಕತ್ತೆತ್ತಿ ನೋಡ್ತಾನೆ ಇಲ್ಲ ಆ ಕಡೆ. ಆ ಇದ್ರೊಳಗಡೆ ಸಂಸಾರದೊಳಗಡೆ ಇದ್ರೊಳಗಡೆ ಅಷ್ಟು ಮುಳುಗ್ಬಿಟ್ಟಿದ್ಯಾ, ಯಾರ್ ಬಂದೆ ಎಚ್ಚರ ಮಾಡಿದ್ರು ಎಚ್ಚರ ಆದಂಗ್ ಮಾಡಿ ಅದ್ರೊಳಗಡೆನೆ ಮುಳುಗಿದ್ಯಾ. ಆಗ ಅದ್ರೊಳಗಡೆನೆ ಮುಳುಗಿ ಅದ್ರೊಳಗಡೆನೆ ತಿರ್ಗಾ ಇದನ್ನೆಲ್ಲಾ ಉಪದೇಶಗಳನ್ನ ಅಲ್ಲೇ ಮಾತಾಡೋದು. ನಾನು ದೇಹ ನಾನಲ್ಲ, ಎಲ್ಲಿ ಆ ಸಂಸಾರದೊಳಗಡೆ ಮುಳುಗಿ ದೇಹ ನಾನು ಅಂತಾನೆ ವಿಪರೀತವಾಗಿದ್ದು ಅಲ್ಲೇನೆ. ಅದಕ್ಕೆ ಸಾಧಕ ಆಗಿರೋ ಸ್ವಲ್ಪ ಅವುಗಳನ್ನೆಲ್ಲ ಕಡಿಮೆ ಮಾಡ್ಬೇಕು. ಅವುಗಳನ್ನೆಲ್ಲ ಕಡಿಮೆ ಮಾಡಿದಾಗ ಮನಸ್ಸಿಗೆ ಒಂದು ವಿವೇಕ ಬರುತ್ತೆ. ಆ ವಿವೇಕ ಬಂದಾಗ ಇವುಗಳ ಪ್ರತ್ಯೇಕತೆ ಪ್ರಾರಂಭ ಆಗುತ್ತೆ. ದೇಹ ನಾನಲ್ಲ, ಆಗ ನನಗೆ ಗೊತ್ತಾಗ್ತಾ ಹೋಗುತ್ತೆ, ಹೌದು ದೇಹ ನಾನಲ್ಲ ಅಂತಿದ್ದಾರೆ ಗುರುಗಳು, ಆಗ ದೇಹ ನಾನಲ್ಲ ಅಂತ ನನಗೆ ನೋಡೋದಿಕ್ ಬರುತ್ತೆ. ಯಾವಾಗ ಮನಸ್ಸು ತಣ್ಣಗಾಗುತ್ತೆ, ಹೊರಗಿನ ವಿಷಯಗಳ ಪ್ರಭಾವಗಳು ಸ್ವಲ್ಪ ಕಡಿಮೆ ಆಗುತ್ತೋ ಆಗ ಈ ವಿವೇಕದ ಪ್ರಾರಂಭ, ಆಗ ಈ ಬ್ರಹ್ಮಜ್ಞಾನ ನಮ್ಮ ಅನುಭವಕ್ಕೆ ಬರ್ತಾ ಹೋಗುತ್ತೆ. ತತ್ವಮಸಿ ಮಹಾವಾಕ್ಯ ನನ್ನ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಈ ದೇಹ ನೀನಲ್ಲ, ಮನಸ್ಸು ನೀನಲ್ಲ, ಇಂದ್ರಿಯಗಳು ನೀನಲ್ಲ, ಈ ಅಹಂಕಾರ ನೀನಲ್ಲ, ಇದೆಲ್ಲದಕ್ಕೂ ಆಧಾರವಾಗಿರುವ ಬ್ರಹ್ಮವಸ್ತು ನೀನು. ಈ ರೀತಿಯ ಮೊದಲು ಶ್ರವಣ ಪ್ರಾರಂಭ ಆಗುತ್ತೆ. ಕೊನೆಯಲ್ಲಿ ಹೇಳ್ತಾರವರು, ತುಂಬಿ ತುಳುಕದಾನಂದ ಸುಧಾಬ್ದಿ ತಾನೆಂಬುದ ಅರಿವು ತನ್ನಳು ಲೀಯಮಾಗೆ ಶಂಭುಲಿಂಗದ ಕೂಟವದು ತಾನೆ ನಿಜ ಮುಕ್ತಿ ಎಂಬುದೇ ನಂಬುಗೆ ಬೆರತಿಲ್ಲವೆಂದು. ಅಂದ್ರೆ ಆ ಬ್ರಹ್ಮವಸ್ತು ಹೇಗಿದೆ ಅಂತಂದ್ರೆ, ಅಲ್ಲಿ ಹೇಳ್ತಾ ಇದ್ದೀನಿ ನಾನೀಗ ಏನು, ಈ ಎಚ್ಚರ ನಾನಲ್ಲ, ಕನಸು ನಾನಲ್ಲ, ನಿದ್ರೆಯೂ ನಾನಲ್ಲ, ಈ ಮೂರನ್ನು ಅರಿಯುವ ಅರಿವು ನಾನು. ಈ ರೀತಿ ಹೇಳ್ತಾ ಮೊದಲು ಅದರ ಪ್ರತ್ಯೇಕತೆ ಬರುತ್ತೆ. ಮೊದಲು ಏನಾಗುತ್ತೆ, ಎಚ್ಚರದ ವ್ಯಕ್ತಿ ನಾನಲ್ಲ ಅಂತ ಅಂತಿರ್ತಾನೆ, ಕೊನೆಗೆ ಅವನು ಮರೆಯಾಗ್ಬಿಡ್ತಾನೆ. ಅದರಲ್ಲಿರುವ ಆ ಬುದ್ಧಿಯು ಫಸ್ಟ್ ಪ್ರತ್ಯೇಕತೆ ಮಾಡುತ್ತೆ. ಆ ಬುದ್ಧಿ ತಾನೇ ನಾನಲ್ಲ ಅಂತ ಹೇಳ್ತಾ ಕೊನೆಗೆ ಆ ಬುದ್ಧಿನೂ ಮರೆಯಾಗ್ಬಿಡತ್ತೆ. ಹೇಳೋರು ಇಲ್ಲ, ಕೇಳೋರಿಲ್ಲ, ಕೇಳ್ತಾ ಇದೀನಿ ಅಂತ ನಾನಿಲ್ಲ, ಹೇಳ್ತಾ ಇದೀವಿ ಅಂತಾನೂ ಇಲ್ಲ, ಯಾವುದೂ ಏನಿರೋದಿಲ್ವೋ ಆಗ ಆ ಬ್ರಹ್ಮ ವಸ್ತುವಿನ ಅನುಭವ ತಾನೇ ಬರುತ್ತೆ. ಇರೋದೇ ನಾನು ಆ ಬ್ರಹ್ಮ ವಸ್ತು. ಇದರ ಅನುಭವ ನನಗೆ ಯಾಕೆ ಸಾಕ್ಷಿಯಾಗಿ ಬರ್ತಿಲ್ಲ? ಮೊದಲು ಪ್ರಾರಂಭದಲ್ಲಿ ಇವೆಲ್ಲವೂ ನಾನಲ್ಲ, ಅದು ನನಗೆ ತುಂಬಾ ಮನನ ಬರ್ಬೇಕು, ಇವುಗಳೆಲ್ಲದರಿಂದ ಪ್ರತ್ಯೇಕತೆ ಬರ್ಬೇಕು. ಅದನ್ನ ನಿಧಾನವಾಗಿ ಸಾವಕಾಶವಾಗಿ ನಾನೇ ಪ್ರಯತ್ನ ಮಾಡ್ಬೇಕು. ಎಚ್ಚರದ ವ್ಯಕ್ತಿ ನಾನಲ್ಲ, ತಿರ್ಗಾ ಎಚ್ಚರದ ವ್ಯಕ್ತಿಯಾಗಿ ಚಿಂತನೆ ಮಾಡಬಾರ್ದು. ಎಚ್ಚರದ ವ್ಯಕ್ತಿ ನಾನಲ್ಲ, ಕನಸಿನ ವ್ಯಕ್ತಿ ನಾನಲ್ಲ, ನಿದ್ರೆಯಲ್ಲಿ ಇವರಿಗೆ ಅಸ್ತಿತ್ವನೇ ಇಲ್ಲ. ಇವುಗಳನ್ನೆಲ್ಲಾ ಅರಿಯುತ್ತಿರುವ ಅರಿವು ನಾನು. ಅರಿತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ, ಈ ಅನುಭವ ಹೋಗ್ಬೇಕು. ಈ ಶಬ್ದಗಳೆಲ್ಲಾ ಮರೆಯಾಗ್ಬೇಕು. ಹೇಳ್ತಾ ಇದ್ದೀನಿ ಅನ್ನುವ ನಿನಗೂ ಮರೆಯಾಗ್ಬೇಕು. ಕೂತಿದ್ದೀನಿ ನಿನಗೂ ಮರೆ ಇರ್ಬೇಕು, ಹೇಳ್ತಾ ಇದ್ದೀನಿ ನಾನು ಮರೆಯಾಗ್ಬೇಕು. ಯಾವಾಗ ಇದೆಲ್ಲವೂ ಮರೆಯಾಗುತ್ತೋ ಇರುವುದೇ ಆ ಬ್ರಹ್ಮ ವಸ್ತು, ಆ ಅಖಂಡವಾದ ಚೈತನ್ಯ ವಸ್ತು. ಆ ಅನುಭವ ನಾವೇ ಇದೀವಿ. ಆ ಅನುಭವವನ್ನ ಈ ರೀತಿ ಚಿಂತನ ಮಾಡೋದ್ರಿಂದ ಬರುತ್ತೆ. ಪುನಃ ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ
श्रीकृष्णार्पणमस्तु ॐ शान्ति शान्ति शान्तिः।